ದೇವರು ಈ ಕೊನೆ ಮಂತಲ್ಲಿ ಅಂದರೆ ಸ್ಟಡೀಸಲ್ಲಿ ನಾನು ಹೇಳ್ತಿದ್ದೀನಿ, ಕೊನೆ ಸೆಮ್ಮಲ್ಲಿ ದೇವರು ಇಳಿಸಿದ್ದಾರೆ. ಅದಕ್ಕೆ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾಕಂದರೆ ಈ 3 ವರ್ಷ ಜರ್ನಿಲಿ ತುಂಬ ತಡೆಗಳು, ನಿಜವಾಗ್ಲೂ BTS ಕಂಪ್ಲೀಟ್ ಮಾಡಿರೋದು ಒಂದು ದೊಡ್ಡ ಸಾಧನೆ, ಬೆಟ್ಟನೇ ದಾಟ್ಕೊಂಡು ಬಂದಂಗಿದೆ. ಒಂದು ಕಡೆ ಮುಗಿಯೋದೊಂದು, ಒಂದು ಕಡೆ ಬೇಜಾರಾದ್ರೂ ಕೂಡ ಒಂದು ಕಡೆ ಮುಗಿಸಿದ್ವಿ ಅನ್ನೋ ಒಂದು ಸಂತೋಷ. ದಿನಕ್ಕೋಸ್ಕರ ನಿಜವಾಗ್ಲೂ ದೊಡ್ಡ ಕನಸೇ ನಮ್ದು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ದೇವರು ಎಲ್ಲ ತಡೆಗಳ ಮಧ್ಯದಲ್ಲಿ ಈ ಕೊನೆಯ ಹಂತದಕ್ಕೆ ತಂದು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ದೇವರು ವಾಕ್ಯವನ್ನು ಹಂಚ್ಕೊಡೋದಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅವಕಾಶ ಮಾಡಿಕೊಟ್ಟಂತ ಪರ್ವತದಲ್ಲಿ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ. ಈ ದಿನದ ಧ್ಯಾನಕ್ಕಾಗಿ ನೆಹೆಮೀಯನ ಪತ್ರಿಕೆ, ನೆಹೆಮೀಯನ ಗ್ರಂಥ, ಅದರ 13ನೇ ಅಧ್ಯಾಯ, ಅದರ 1ರಿಂದ 28 ಫುಲ್ಲಾಗಿ ನೋಡಬೇಕಂದ್ರೆ 30ವರೆಗೂ. ಈ ಚಾಪ್ಟರ್ನ ಆರಂಭಿಸೋದು ಮುಂಚಿತವಾಗಿ ಇದರ ಬ್ಯಾಕ್ಗ್ರೌಂಡನ್ನು ನಾವು ನೋಡೋದಾದರೆ, ನೆಹೆಮೀಯನು ನೋಡಿದಾದರೆ ಯೆರೂಸಲೇಮಿನ ಒಂದು ಗೋಡೆಯು ಅಂದರೆ ಯೆರೂಸಲೇಮ್ ಹಾಳಾಗಿರುವಂಥ ವಿಷಯವನ್ನು ಕೇಳಲ್ಪಟ್ಟಾಗ ಅವನು ತುಂಬ ದುಃಖಭರಿತವನಾಗಿ, ಅಂದರೆ ಅವನು ಸೆರೆಹಿಡಿಯಲ್ಪಟ್ಟಿರುವಂಥ ವ್ಯಕ್ತಿ, ಆದರೆ ಅಲ್ಲಿ ಅವನು ಒಂದು ನಿರ್ದಿಷ್ಟವಾದ ಕೆಲಸದಲ್ಲಿ ಅಲ್ಲಿ ನೇಮಕವಾಗಿ ಅವನು ಕೆಲಸ ಮಾಡ್ತಿದ್ದಾನೆ. ಆ ಸಮಯದಲ್ಲಿ ಯೆರೂಸಲೇಮು ಈ ಸ್ಥಿತಿಲಿದೆ, ಯೆರೂಸಲೇಮು ಹಾಳಾಗಿದೆ, ಅದರ ಒಂದು ಗೋಡೆಯು ಸುಡಲ್ಪಟ್ಟಿದೆ, ಬಾಗಿಲು ಸುಡಲ್ಪಟ್ಟಿದೆ ಅಂತ ಕೇಳಿದಾಗ ಅವನು ದುಃಖಭರಿತವನಾಗಿ ಏನು ಮಾಡ್ತಿದ್ದಾನೆ, ರಾಜನ ಸಮಯದಲ್ಲಿ ಅವನು ತುಂಬ ದುಃಖದಿಂದ ಇರುವಾಗ ಆ ರಾಜನು ಅವನ ಹತ್ರ ಕೇಳ್ತಿದ್ದಾನೆ. ಅವನು ಒಳಗಡೆ ಅವನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾನೆ, ದೇವರೇ ಹೆಂಗಾರು ಕೃಪೆ ಕೊಡು ಇದನ್ನು ಸರಿ ಮಾಡಲಿಕ್ಕೆ ಅಂತ ಅವನು ಯೋಚನೆ ಮಾಡೋ ಸಮಯದಲ್ಲಿ ದೇವರು ಅಲ್ಲಿದ್ದಂಥ ರಾಜನ ಮುಖಾಂತರವಾಗಿ ದೇವರು ಮಾತಾಡಿ ಅವನು ಕೇಳ್ತಿದ್ದಾನೆ, ಯಾವತ್ತೂ ನೀನು ಈ ಥರ ಹೇಳಿರಲ್ಲ, ಏನು ಪ್ರಾಬ್ಲಮ್ ಅಂತ. ಸೊ ಅವಾಗ ಏನು ಪ್ರಾಬ್ಲಮ್ ಅಂತ ನೆಹೆಮೀಯನು ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ. ನನ್ನ ದೇಶ ಈ ರೀತಿಯಾಗಿದೆ, ನನ್ನ ಪೂರ್ವಿಕರು ಸಮಾಧಿ ಇರುವಂಥ ಒಂದು ಆ ಸ್ಥಳ ಈ ರೀತಿಯಾಗಿ ಆಗಿರುವಾಗ ನಾನು ಯಾವ ರೀತಿಯಾಗಿ ಸಂತೋಷ ಇರೋದಕ್ಕೆ ಸಾಧ್ಯ ಅಂತ ಕೇಳುವಾಗ, ಓಕೆ ನಿನ್ನ ಬಯಕೆ ಏನು ನಿಲ್ಬೇಕು ಹೇಳು ಅಂತ ದೇವರ ಕೃಪೆಯಿಂದ ಅಲ್ಲಿ ರಾಜನ ಮಾತನಾಡುವ ಸಮಯದಲ್ಲಿ ನೆಹೆಮೀಯನು, ನಾನು ಹೋಗಿ ನನ್ನ ದೇಶದಲ್ಲಿರುವ ಗೋಡೆಯನ್ನು ನಾನು ಕಟ್ಟಬೇಕು, ನಾನೆಲ್ಲವನ್ನು ಸರಿ ಮಾಡಬೇಕಂತ ಇದ್ದೀನಿ, ನಿಮ್ಮ ಕೃಪೆ ಇದ್ದರೆ ನಿಮ್ಮ ದಾಸನ ಮೇಲೆ ನನ್ನ ಕಳಿಸ್ಕೊಡಿ ಅಂತ ಕೇಳ್ತಾನೆ. ಸೊ ಆ ಸಮಯದಲ್ಲಿ ದೇವರು ಅವನ ರಾಜನ ಅರ್ಥಸ್ಥನ ಮನಸ್ಸಿನಲ್ಲಿ ಮಾತಾಡಿದಂತ ಅವನಿಗೆ ಅವಕಾಶ ಕೊಟ್ಟಿದ್ದಲ್ಲದೆ ಅವನು ಕೇಳಿದ್ದೆಲ್ಲ ಫೆಸಿಲಿಟೀಸ್ ಅವನ ಜೊತೆ ಕೊಟ್ಟು ಅವನು ಕಳಿಸ್ತಿದ್ದಾನೆ. ಆ ಸಮಯದಲ್ಲಿ ನೆಹೆಮೀಯನು ಬಂದ್ಬಿಟ್ಟು ಅಲ್ಲಿ ಪೌಳಿ ಗೋಡೆಯನ್ನು ಕಟ್ಟೋದನ್ನು ನೋಡ್ತೀವಿ. ಆ ಪೌಳಿ ಗೋಡೆ ಕಟ್ಟೋಕ್ಕೋಸ್ಕರ ಅನೇಕ ತಡೆಗಳು ಬರ್ತವೆ. ಆ ಸಮಯದಲ್ಲಿ ಕೂಡ ನೆಹೆಮೀಯನು ಧೈರ್ಯವಾಗಿ ನಿಂತು ಎಲ್ಲರೂ ಫೇಸ್ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಪೌಳಿ ಗೋಡೆ ಕಟ್ಟಲ್ಪಡುತ್ತೆ. ಸೊ ಎಲ್ಲರನ್ನು ಕೂಡಿಸಿ ಧೈರ್ಯಪಡಿಸಿ ನೆಹೆಮೀಯ ಏನು ಮಾಡ್ತಾರೆ, ಪೌಳಿ ಗೋಡೆ ಕಟ್ಟಿ ಅದನ್ನು ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ಕೆಲವೊಂದು ಪಾಪ ನಿವೇದನೆ ಮಾಡಿಸಿ ಆನಂತರ ಪರ್ಣಶಾಲೆಯ ಹಬ್ಬವನ್ನು ಮಾಡ್ತಾರೆ. ಅಂದರೆ ಯೆಹೋಶುವನ ಕಾಲದಲ್ಲಿ ಅದು ಮಾತ್ರ ನಡೆದಿದ್ದು, ವಾಕ್ಯ ಇರುತ್ತೆ, ಯೆಹೋಶುವನ ಕಾಲದ ನಂತರ ಅದು ನಡೆದಿಲ್ಲ ಅಂದಾಗ ಮೊದಲಾಗಿ ನೆಹೆಮೀಯನೇ ಅದನ್ನು ನಡೆಸ್ತಾ ಅಂದಾಗಿ. ಸೊ ಕೆಲವೊಂದು ಕಾರ್ಯಗಳನ್ನು ಅವ್ರಿಗೆ ಮನದಟ್ಟು ಮಾಡಿ ಇದನ್ನು ಮಾಡಬೇಕು, ಇದು ಮಾಡಬಾರ್ದು ಅಂತ ಇಸ್ರಾಯೇಲಿಗೆ ಅಲ್ಲಿ ಹೇಳ್ಕೊಟ್ಬಿಟ್ಟು ಏನು ಮಾಡ್ತಾರೆ, ನೆಹೆಮೀಯನು ಮತ್ತೆ ಹಿಂದಿರುಗಿ ಅವನ ಕೆಲಸಕ್ಕೆ ಅವ್ನು ಮತ್ತೆ ಎಲ್ಲಿದ್ನೋ ಅಲ್ಲಿ ಹೋಗಿದ್ದಾನೆ. ಸೊ ಆ ನಂತರ ಅವ್ರಿಗೆ ಸ್ವಲ್ಪ ಗ್ಯಾಪ್ ನಂತರ ಮತ್ತೆ ನೆಹೆಮೀಯನು ಹಿಂತಿರುಗಿ ಬರುವ ಸಮಯದಲ್ಲಿ ನೋಡ್ತೇವೆ, ಮತ್ತೆ ಆ ಜನರು ತಮ್ಮ ಪಾಪಗಳಿಗೆ ರಿಟರ್ನ್ ಆಗಿದೆ. ಸೊ 13ನೇ ಅಧ್ಯಾಯದಲ್ಲಿ ಅದೇ ಬರೆಯಲ್ಪಟ್ಟಿದೆ, ಯಾವ್ಯಾವ ಕಾರ್ಯಗಳು ಮತ್ತೆ ಕಾರ್ಯಗಳಲ್ಲಿ ಅವ್ರು ಬಿದ್ದು ಹೋಗಿದ್ದಾರೆ ಎಂಬುದಾಗಿ ನಾವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ 1ರಿಂದ 3ನೇ ವಚನ ಓದಿಕೊಳ್ಳೋಣ. ಆ ಕಾಲದಲ್ಲಿ ಜನರ ಮುಂದೆ ಮೋಶೆ ಧರ್ಮಶಾಸ್ತ್ರ ಪಾರಾಯಣವು ನಡೆಯುತ್ತಿರಲಾಗಿ ಅದರಲ್ಲಿ ಅಮ್ಮೋನಿಯರಾಗಲಿ ಮೋವಾಬ್ಯರಾಗಲಿ ದೇವರ ಸಭೆಯಲ್ಲಿ ಎಂದಿಗೂ ಸೇರಬಾರದು. ಯಾಕೆಂದರೆ ಅವರು ಇಸ್ರಾಯೇಲ್ಯರನ್ನು ಅನ್ನಪಾನಗಳೊಡನೆ ಎದುರುಗೊಳ್ಳಲಿಲ್ಲ. ಅವರನ್ನು ಶಪಿಸುವುದಕ್ಕಾಗಿ ಬಿಳಾಮನಿಗೆ ಹಣ ಕೊಟ್ಟು ಅವನನ್ನು ಕರೆಸಿದರು. ನಮ್ಮ ದೇವರಾದರೂ ಅವನಿಂದ ಶಾಪವನ್ನಲ್ಲ ಆಶೀರ್ವಾದವನ್ನೇ ಹೇಳಿಸಿದನು ಎಂಬ ಮಾತು ಬರೆದಿರುವುದಾಗಿ ಕಂಡುಬಂತು. ಇಸ್ರಾಯೇಲ್ಯರು ಈ ಧರ್ಮವಿಧಿಯನ್ನು ಕೇಳಿದೊಡನೆ ಎಲ್ಲ ಮಿಶ್ರ ಜಾತಿಯವರನ್ನು ತಮ್ಮ ಮಧ್ಯದಿಂದ ಬೇರ್ಪಡಿಸಿದರು. ಇಲ್ಲಿ ನೋಡ್ತೀವಿ, ಧರ್ಮಶಾಸ್ತ್ರವನ್ನು ಅಲ್ಲಿ ಓದ್ತಿದ್ದಾರೆ. ಈ ವಾಕ್ಯದಲ್ಲಿ ಅಮ್ಮೋನಿಯರಾಗಲಿ ಮೋವಾಬ್ಯರಾಗಲಿ ದೇವರ ಸಭೆಗೆ
ಇಲ್ಲಿ ನೋಡಿದ್ರೆ ಇಲ್ಲಿ ಏನು ನಡೆದಿದೆ ಅಂದರೆ ಅಮ್ಮೋನಿಯರನ್ನು ಮತ್ತು ಮೋವಾಬ್ಯರು ದೇವರ ಸಭೆಯೊಂದಿಗೆ ಇವರೊಂದಿಗೆ ಹೆಚ್ಚಳವಾಗಿದ್ದಾರೆ. ಅದು ನಾವು ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ ಅದರಲ್ಲಿ 3ರಿಂದ 6ನೇ ವಚನದಲ್ಲೂ ಸಹ ಇದೇ ವಾಕ್ಯವನ್ನು ನೋಡ್ತೀವಿ. ಅಲ್ಲಿ ದೇವರು ಮೋಶೆ ಮುಖಾಂತರ ಮತ್ತು ಮೋವಾಬ್ಯರು ಮತ್ತು ಅಮ್ಮೋನಿಯರ ಸಭೆಯಲ್ಲಿ ಸೇರ್ಬಾರ್ದು. ಅಂದರೆ ಮೋವಾಬ್ಯರಾಗಿ ಅಮ್ಮೋನಿಯರಾಗಿ ಅವರು ಸಂಪೂರ್ಣವಾಗಿ ತಮ್ಮ ಸಂಪ್ರದಾಯಗಳನ್ನು ಅವರು ಪೂಜಿಸುವಂಥ ದೇವರುಗಳನ್ನು ಬಿಟ್ಟು ಸ್ವತಃವಾಗಿ ಅವರೇ ನಾವು ಯೆಹೋವ ದೇವರನ್ನೇ ಸೇವಿಸ್ತೀವಿ ಎಂಬುದಾಗಿ ಪೂರ್ಣ ಮನಸ್ಸಿಂದ ಅವರು ದೇವರನ್ನು ಒಪ್ಕೊಂಡು ಅಲ್ಲಿ ಬರೋದಾದ್ರೆ ಬರಲಿ, ಆದರೆ ಅವರ ಒಂದು ಸಂಪ್ರದಾಯಗಳನ್ನು ತಗೊಂಡು ಅವರೊಂದು ದೇವತೆಗಳನ್ನು ಪೂಜಿಸುತ್ತಾ ಅವ್ರು ಯಾರು ದೇವಜನರೊಂದಿಗೆ ಬಂದು ಸೇರಬಾರ್ದು ಎಂಬುದು ಅಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಏನು ನಡೆದಿದೆ ಅಂದರೆ ಮತ್ತೆ ಅಮ್ಮೋನಿಯರು ಮೋವಾಬ್ಯರು ಇವರೊಂದಿಗೆ ಹೆಚ್ಚಳವಾಗಿದ್ದಾರೆ ಅಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಇಲ್ಲಿ ಬಂದಿದೆ ಸತ್ಯಯುಗದಲ್ಲಿ ಮತ್ತೆ ಅಲ್ಲಿ ಓದುವಾಗ ಅವ್ರು ತಮ್ಮನ್ನು ಬೇರ್ಪಡಿಸ್ಕೊತಿದ್ದಾರೆ, ತಮ್ಮನ್ನು ಶುದ್ಧಿಗೊಳಿಸ್ಕೊತಿದ್ದಾರೆ ಅವರಿಂದ ಬೇರ್ಪಡಲಾಗಿ. ಇದೊಂದೇ ಸತ್ಯ ಅಲ್ಲ, ಲಾಸ್ಟ್ ಟೈಮ್ ಕೂಡ ನೆಹೆಮೀಯ ಬಂದಾಗ ಈ ಕಾರ್ಯನ ಆಲ್ರೆಡಿ ಅವ್ರು ಹೇಳೋಗಿದ್ದಾರೆ. ಆದರೆ ಮತ್ತೆ ಅವರು ಅದನ್ನು ರಿಟರ್ನ್ ಆಗಿ ಮತ್ತೆ ಅದೇ ಪಾಪ ಮಾಡಿದ್ದಾರೆ. ನಾವು ನೋಡ್ತೇವೆ ದೇವರು ಈ ಬೇರ್ಪಡಿಸುವಂಥ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಅಂತಲೇ ಹೇಳ್ಬೋದು. ಐಗುಪ್ತ ದೇಶದಿಂದ ಇಸ್ರೇಲನ್ನು ಕರ್ಕೊಂಡು ಬರುವ ಸಮಯದಲ್ಲಿ ಅವ್ರು ಆಲ್ರೆಡಿ ಐಗುಪ್ತ ದೇಶದಲ್ಲಿ ಅನೇಕ ಸಂಪ್ರದಾಯಗಳನ್ನು ಅವ್ರು ಕಲ್ತಿದ್ರು. ಸೊ ಅವ್ರ ದೇವ್ರು ಏನು ಮಾಡ್ತಾರೆ, 40 ವರ್ಷ ಜರ್ನಿಯಲ್ಲಿ ದೇವರು ಒಂದೊಂದೇ ಕಾರ್ಯಗಳನ್ನು ಅವರು ಐಗುಪ್ತ ದೇಶದಲ್ಲಿ ಯಾವ್ಯಾವ ಸಂಪ್ರದಾಯಗಳನ್ನು ಅವ್ರು ಆಚರಿಸಿದ್ರು ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡೋಕ್ಕೆ ದೇವರು ಸ್ಟಾರ್ಟ್ ಮಾಡಿದ್ರು. ಆತನು ತನ್ನ ಕಾರ್ಯಗಳನ್ನು ಆತನು ಹೇಳುತ್ತೆ ಈ ಕಾರ್ಯಗಳನ್ನ ಮಾಡಬೇಕು, ಈ ಕಾರ್ಯಗಳನ್ನ ಮಾಡಬೇಕು, ಈ ಹಬ್ಬನ ಈ ದಿನಗಳಲ್ಲಿ ಮಾಡಬೇಕು, ಇದನ್ನ ಮಾಡಬೇಕು, ಇದು ಈ ರೀತಿಯಾಗಿ ಟೀಚ್ ಮಾಡ್ತಾ ಅವ್ರನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡು ಮತ್ತೆ ಅವ್ರ ಬಂದು ಕಾನಾನ್ ದೇಶಕ್ಕೆ ಸೇರೋ ಮುಂಚೆನೆ ಅಲ್ಲಿರುವಂಥ ಕಾನಾನ್ಯರನ್ನು ದೇವ್ರು ಏನು ಮಾಡ್ತಿದ್ದಾರೆ ಅಲ್ಲಿಂದ ತೆಗಿಯಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾಕಂದರೆ ಮತ್ತೆ ಇವರು ಬಂದುಬಿಟ್ಟು ಕಾನಾನ್ಯರ ದೇವತೆಗಳನ್ನು ಆರಾಧಿಸುವುದಾಗಿರಿ, ಅವರ ಸಂಪ್ರದಾಯಗಳನ್ನು ಅನುಸರಿಸುವುದಾಗಿರಿ ನಡೀಬಾರ್ದು ಅಂತ ದೇವ್ರು ಏನು ಮಾಡ್ತಿದ್ದಾರೆ, ಅಲ್ಲ ಕಾನಾನ್ಯರನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿ ನೋಡೋದಾದ್ರೆ ದೇವರು ಅನ್ಯ ಜನರಿಗೆ ವಿಜೋಡವಾದ ಕಾರ್ಯಗಳು ಬೇಡ ಅನ್ನೋದಾಗ, ಅಂದರೆ ವಿಜೋಡವಾದಂದರೆ ಅವರ ದೇವತೆಗಳನ್ನು ಯಾವಾಗ ಇಸ್ರೇಲರು ತುಂಬ ವೀಕ್ ಆ ವಿಷಯದಲ್ಲಿ ಎಲ್ಲಿ ಅವರು ಹೋಗ್ತಾರೋ ಅಲ್ಲಿರುವಂಥ ಸಂಪ್ರದಾಯಗಳಿಗೆ ಅಲ್ಲಿರುವಂಥ ದೇವತೆಗಳನ್ನು ಆಧರಿಸುವಂಥ ಕಂಪ್ಲೀಟಾಗಿ ದೇವರನ್ನು ಮರೆತು ಹೋಗುವಂಥ ಕಾರ್ಯ. ಸೊ ಅಂಥ ವಿಷಯದಲ್ಲಿ ಇಲ್ಲೇನಾಗ್ತಿದೆ, ದೇವರ ವಾಕ್ಯ ಅಲ್ಲಿ ಮತ್ತೆ ಕೇಳಲ್ಪಟ್ಟು ಮತ್ತೆ ಅವರು ತಮ್ಮನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗ್ಬಿಟ್ಟು ಏನು ಮಾಡ್ತಿದ್ದಾರೆ, ತಮ್ಮನ್ನು ಬೇರ್ಪಡಿಸ್ಕೊಳ್ತಿದ್ದಾರೆ. ಸೊ 4ರಿಂದ 9ನೇ ವಚನದಲ್ಲಿ ನೋಡ್ತೇವೆ ನಾವು. 4ರಿಂದ 9ನೇ ವಚನ ಓದಿರೋಣ. ಇದಕ್ಕಿಂತ ಮೊದಲು ಯಾಜಕನಾದ ಎಲಿಯಾಷೀಬನು ನಮ್ಮ ದೇವಾಲಯದ ಕೊಠಡಿಗಳ ಮೇಲ್ವಿಚಾರಕನಾಗಿ ನೇಮಿಸಲ್ಪಟ್ಟಿದ್ದನು. ಇವನು ಟೋಬಿಯನು ಬೀಗನಾಗಿದ್ದರಿಂದ ನೈವೇದ್ಯ ದ್ರವ್ಯ ಧೂಪ ಪಾತ್ರೆಗಳನ್ನು, ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳ ದಶಮಾಂಶವನ್ನು, ಲೇವಿಯ ಗಾಯಕ, ದ್ವಾರಪಾಲಕ ಇವರಿಗೆ ಸಲ್ಲತಕ್ಕ ಪದಾರ್ಥಗಳನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸತಕ್ಕ ಪದಾರ್ಥಗಳನ್ನು ಇಡುವುದಕ್ಕಾಗಿ ಉಪಯೋಗವಾಗುತ್ತಿದ್ದ ಕೊಠಡಿಯನ್ನು ಅವನಿಗೋಸ್ಕರ ಸಿದ್ಧ ಮಾಡಿಸಿಕೊಟ್ಟಿದ್ದನು. ಬಾಬೆಲಿನ ಅರಸನಾದ ಅರ್ತಷಸ್ತನ 32ನೇ ವರ್ಷದಲ್ಲಿ ಅರಸನ ಬಳಿಗೆ ಹೋಗಿದ್ದನಾದ್ದರಿಂದ ಇದೆಲ್ಲ ನಡೆಯುವಾಗ ನಾನು ಯೆರೂಸಲೇಮಿನಲ್ಲಿ ಇರಲಿಲ್ಲ. ಕಾಲಾಂತರದಲ್ಲಿ ನಾನು ಅರಸನಿಂದ ಅಪ್ಪಣೆಯನ್ನು ಪಡೆದುಕೊಂಡು ತಿರುಗಿ ಯೆರೂಸಲೇಮಿಗೆ ಬಂದಾಗ ಎಲಿಯಾಷೀಬನು ಟೋಬಿಯನಿಗೋಸ್ಕರ ದೇವಾಲಯದ ಪ್ರಕಾರದೊಳಗೆ ಕೊಠಡಿಯನ್ನು ಸಿದ್ಧ ಮಾಡಿಕೊಟ್ಟಿದ್ದನ್ನು ನೋಡಿ ಈ ದುಷ್ಕೃತ್ಯದ ದೆಸೆಯಿಂದ ಬಹಳವಾಗಿ ವ್ಯಸನಗೊಂಡು ಟೋಬಿಯನ ಮನೆಯ ಸಾಮಾನುಗಳನ್ನು ಆ ಕೊಠಡಿಯಿಂದ ಹೊರಗೆ ಹಾಕಿಸಿ ಕೊಠಡಿಯನ್ನು ಶುದ್ಧ ಮಾಡುವುದಕ್ಕೆ ಅಪ್ಪಣೆ ಕೊಟ್ಟು ಅದು ಶುದ್ಧವಾದ ಮೇಲೆ ದೇವಾಲಯದ ಪಾತ್ರೆ, ನೈವೇದ್ಯ ದ್ರವ್ಯ, ಧೂಪ ಇವುಗಳನ್ನು ತಿರುಗಿ ಅಲ್ಲಿರಿಸಿದೆನು. ಇಲ್ಲಿ ಎರಡನೇದಾಗಿ ಏನು ಮತ್ತೆ ಅವ್ರು ರಿಟರ್ನ್ ಮಾಡಿದ್ದಾರೆ ಅನ್ನೋದಾಗಿ ಏನು ಮತ್ತೆ ಅವ್ರ ಪಾಪದಲ್ಲಿ ಮಾಡಿದ್ದಾರೆ ಅಂದರೆ, ಇಲ್ಲಿ ಯಾಜಕನಾದ ಎಲಿಯಾಷೀಬನು ಏನು ಮಾಡಿದ್ದಾನೆ ಅಂದರೆ ದೇವರ ವಸ್ತುಗಳನ್ನು ಪ್ರತ್ಯೇಕಿಸಿಡುವಂತಾದರೆ ದೇವರಿಗೆ ಆಗಿರ್ಬೋದು, ಯಾಜಕರಿಗಾಗಿರ್ಬೋದು ಕೊಡಬೇಕಾದಂಥ ಆಹಾರ ಪದಾರ್ಥಗಳನ್ನು ಇಡುವಂಥ ಸ್ಥಳ, ಮತ್ತು ಇಲ್ಲಿ ವಾಕ್ಯ ಇರುತ್ತೆ ಮತ್ತು ಧೂಮ ಪಾತ್ರೆ, ದೇವರ ವಸ್ತುಗಳನ್ನು ಇಡುವಂಥ ಒಂದು ಕೊಠಡಿ. ನಾವು ನೋಡ್ತೇವೆ ದೇವರ ಆಲಯಕ್ಕೆ ಎಷ್ಟು ಗುಡಾರದಲ್ಲಿ ದೇವರು ಎಷ್ಟು ಒಂದು ಮಹಿಮೆಯುಳ್ಳಾಗಿದೆ ಜೀವಿಸ್ತಿದ್ರು ಎಂಬುದಾಗಿ ನಮ್ಗೆ ಗೊತ್ತು. ಮತ್ತು ದೇವರಿಗೋಸ್ಕರ ಏನೇನೋ ವಸ್ತುಗಳ ಯೂಸ್ ಮಾಡ್ತಿದ್ರು ಅದನ್ನು ಸಹ ದೇವರಿಂದ ಪ್ರತಿಷ್ಠಿಸಲ್ಪಟ್ಟಿರುವಂಥ ಪ್ರತಿಯೊಂದು ವಸ್ತುಗಳು ನಾವು ನೋಡ್ತೀವಿ. ದೇವರಿಗೆ ಎಷ್ಟು ಭಯ ಪಡ್ತಿದ್ವು, ದೇವರ ವಸ್ತುಗಳನ್ನ ಮುಟ್ಟಕ್ಕೆ ಕೂಡ ಅಷ್ಟೇ ಭಯ ಪಡ್ತಿದ್ರು. ಅದಕ್ಕೆ ಯಾರು ನೇಮಿಸಿರ್ತಾರೋ ಅವ್ರು ಮಾತ್ರ ಅದನ್ನ ಮುಟ್ಬೇಕಾಯ್ತು. ಉದಾಹರಣೆಗೆ ನೋಡೋದಾದ್ರೆ ಮಂಜುಷ ಪೆಟ್ಟಿಗೆ ಶತ್ರುಗಳು ವಶವಾಗಿ ಆದ ನಂತರ ಮತ್ತೆ ಅದನ್ನು ತಗೊಂಡ್ಬರುವ ಸಮಯದಲ್ಲಿ ಒಂದು ವ್ಯಕ್ತಿ ಮಂಜುಷ ಪೆಟ್ಟಿಗೆ ಬೀಳ್ತಿದೆ ಅಂತ ಅವ್ನು ಹಿಡ್ಕೊಂಡಿದ್ದಕ್ಕೆ ಅವನು ಸತ್ತೋದ. ಸೊ
ದೇವರಿಗೆ ಎಷ್ಟು ಒಂದು ಘನತೆ ಇತ್ತು, ದೇವರಿಗೋಸ್ಕರ ಯೂಸ್ ಮಾಡುವಂಥ ವಸ್ತುಗಳಿಗೂ ಕೂಡ ಅಷ್ಟೇ ಒಂದು ಅಭಿಷೇಕ ಇತ್ತು. ಅದೇ ರೀತಿ ಯಾರು ನೇಮಿಸಿರ್ತಾರೋ ಅದು ಅವ್ರು ಮಾತ್ರ ಟಚ್ ಮಾಡಬೇಕಾಯಿತು. ಸೊ ಅವುಗಳನ್ನು ಇಡುವಂಥ ಸ್ಥಳದಲ್ಲಿ ಇಲ್ಲಿ ಟೋಬಿ ಎಂಬ ವ್ಯಕ್ತಿಗೆ ಒಂದು ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ. ಯಾರು? ಯಾಜಕ, ಒಬ್ಬ ಪ್ರೀಸ್ಟ್ ಏನು ಮಾಡಿದ್ದಾರೆ, ಪ್ರೀಸ್ಟ್ ಆದ ಎಲಿಷೀಬನು ಮಾಡಿದ್ದಾರೆ. ಈ ಟೋಬಿಯ ಯಾರು? ಅಷ್ಟಕ್ಕೂ ಯಾಕೆ ಜಸ್ಟ್ ಯಾರಾಗಿದ್ರೂ ಇಷ್ಟು ಸೀರಿಯಸ್ ಆಗ್ತಿರ್ಲಿಲ್ಲ. ಈ ಟೋಬಿಯರಿಂದ ಇವನು ಅಮ್ಮೋನಿಯನ್, ಇವನು ಬಂದ್ಬಿಟ್ಟು ಇಸ್ರೇಲನಲ್ಲ, ಯೆರೂಸಲೇಮನಲ್ಲ, ಅಮ್ಮೋನಿಯನ್. ಅವನೇನು ಮಾಡಿದ್ದಾನೆ ಅಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, ನೆಹೆಮೀಯ 2ನೇ ಅಧ್ಯಾಯದಲ್ಲಿ ಇವನು ಏನು ಮಾಡಿದ್ದಾನೆ ಅಂದರೆ, ಯಾವಾಗ ನೆಹೆಮೀಯನು ಗೋಡೆ ಬಿಲ್ಡ್ ಮಾಡಕ್ಕೆ ಬಂದಾಗ ಫಸ್ಟಾಗಿ ಅವ್ರು ವಿರುದ್ಧವಾಗಿ ಬಿದ್ದೋದು ವ್ಯಕ್ತಿ ಅಲ್ಲಿ ಟೋಬಿಯನು ಒಬ್ಬ. ಅವ್ರು ತುಂಬಾ ಹೋರಾಟ ಮಾಡಿದ್ದಾರೆ ನೆಹೆಮೀಯನಿಗೆ. ಅದು ವಾಲ್ ಕಟ್ಟಕ್ಕೆ ಬಿಡ್ದಂಗೆ ಅವ್ರು ಅನೇಕ ಹೋರಾಟಗಳನ್ನು ತಂದಿದ್ದಾರೆ. ಅಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಟೋಬಿಯನು ಅಲ್ಲಿ ಗೋಡೆಯಲ್ಲಿ ಕಟ್ಟಲಿಕ್ಕೆ ವಿರುದ್ಧವಾಗಿ ಬರ್ತಿದ್ದಾರೆ. ಸೊ ಆ ವ್ಯಕ್ತಿನ ಇವ್ರು ಏನು ಮಾಡಿದ್ದಾರೆ, ತಂದು ಟೆಂಪಲಲ್ಲಿ ಇರುವಂಥ ಸ್ಥಳದಲ್ಲಿ ಅವನಿಗೊಂದು ಕೊಠಡಿ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇವನು ಯಾಜಕನ ರಿಲೇಷನ್ ಅಂತ. ಅಂದರೆ ಅಮ್ಮನಿಯವರು ಸಭೆಯಲ್ಲಿ ಸೇರಲೇಬಾರ್ದು ಅಂತ ದೇವರು ಹೇಳಿದ್ರೆ, ಇಲ್ಲೇನು ಮಾಡಿದ್ದಾರೆ, ಸಭೆಯಲ್ಲೇ ಮುಖ್ಯವಾದ ಒಂದು ಸ್ಥಳವನ್ನು ಅವನಿಗೆ ಕೊಟ್ಟಿದ್ದಾರೆ. ಇದೊಂದು ಕಾರ್ಯ. ಯಾವಾಗ ಇಲ್ಲಿ ನೆಹೆಮೀಯ ಏನು ಮಾಡ್ತಿದ್ದಾನೆ, ಬಂದ್ಬಿಟ್ಟು ನೋಡ್ಬಿಟ್ಟು ಕೋಪಗೊಂಡ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾನೆ, ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಹೊರಗೆ ಹಾಕ್ಸಿ ಅಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಏನು ಮಾಡ್ತಿದ್ದಾನೆ, ಮತ್ತೆ ಆ ವಸ್ತುಗಳನ್ನ ಯಾವ ರೀತಿ ಅಂದರೆ ಸೇಮ್ ಯೇಸುಸ್ವಾಮಿ ಯಾವ ರೀತಿಯಾಗಿ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ದೇವಾಲಯದಲ್ಲಿ ನಡೀತಿರುವಂಥ ಕಾರ್ಯವನ್ನು ನೋಡಿ ಅಲ್ಲಿಂದ ಎಲ್ಲ ನೋಡಿಸಿ ಯಾವ ರೀತಿ ಕೋಪಗೊಂಡ್ರು, ಅದೇ ರೀತಿಯಲ್ಲಿ ನೆಹೆಮೀಯ ಕೂಡ ಇದು ಮಾಡ್ತಿದ್ದಾರೆ. ಮತ್ತು 10ನೇ ವಚನದಿಂದ 14ನೇ ವಚನದಲ್ಲಿ ನಾವು ನೋಡೋದಾದರೆ ಇಲ್ಲೇನು ಮಾಡಿದ್ದಾನೆ ಅಂದರೆ, ಲೇವಿಯರಿಗೆ ಸಲ್ಲತಕ್ಕ ಭಾಗಗಳು ಅವ್ರಿಗೆ ಸಿಕ್ಕಿಲ್ಲ. ಮತ್ತು ಆರಾಧನೆ ಮಾಡುವವರು ಮತ್ತು ಗಾಯಕರು ಏನು ಮಾಡಿದ್ದಾರೆ, ಎಲ್ಲರೂ ಬಿಟ್ಟು ಹೋಗಿದ್ದಾರೆ, ಅಲ್ಲಿಂದ ಹೋಗಿದ್ದಾರೆ. ಯಾಕೆ? ಅವ್ರಿಗೆ ಕೊಡಲ್ಪಡಿರುವಂಥ ಕಾರ್ಯಗಳು, ಒಂದು ವಸ್ತುಗಳು ಅವ್ರಿಗೆ ಕೊಡಲ್ಪಟ್ಟಿಲ್ಲ. ಅಂದರೆ ಅವರಿಗೆ ಜೀವಿತಕ್ಕೆ ಬೇಕಾದಂಥ ಆಹಾರಕ್ಕೆ ಬೇಕಾದಂಥ ಕಾರ್ಯಗಳು ಅವ್ರಿಗೆ ಕೊಡಲ್ಪಟ್ಟಿಲ್ಲ. ಏನಾಗಿದೆ, ಇಲ್ಲಿರುವಂಥ ಅಧಿಕಾರಿಗಳು ಅದನ್ನು ಅಲಕ್ಷ್ಯ ಮಾಡಿ. ಅಂದರೆ ನೆಹೆಮೀಯನು ಹೋಗೋಕ್ಕಿಂತ ಮುಂಚೆ ಎಲ್ಲವನ್ನು ಕರೆಕ್ಟಾಗಿ ಅವ್ನು ನೇಮಿಸಿಬಿಟ್ಟು, ಇವರು ಇದನ್ನೇ ಮಾಡಬೇಕು, ಲೇವಿಯರಿಗೆ ಇದೇ ಭಾಗ ನೀವು ಕೊಡಬೇಕು ಎಂಬುದಾಗಿ ಅವ್ರು ನೇಮಿಸೋಗಿದ್ದಾರೆ. ಆದರೆ ಇಲ್ಲಿ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಅವರು ಅದನ್ನೆಲ್ಲ ಬಿಟ್ಟಿದ್ದಾರೆ, ಎಲ್ಲರೂ ಹಿಂದಿರುಗಿ ಹೋಗಿದ್ದಾರೆ. ಇಲ್ಲ ನೋಡ್ತೇವೆ, ಮತ್ತೆ ಇಲ್ಲಿ ನೆಹೆಮೀಯ ಏನು ಮಾಡ್ತಿದ್ದಾನೆ, ಬೇರೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಮತ್ತೆ ಅದಕ್ಕೆ ನೇಮಿಸ್ತಾ ಇದ್ದಾನೆ. ಅಂದರೆ ದೇವರ ಆಫ್ರಿಂಗ್ ವಿಷಯದಲ್ಲಿ ಅವರು ತಪ್ಪು ಮಾಡಿದ್ದಾರೆ. ಆಫ್ರಿಂಗ್ ಕೊಡಬೇಕಾದಂಥ ಜನರು ಆಫ್ರಿಂಗ್ ಕೊಟ್ಟಿಲ್ಲ. ಅದೇ ರೀತಿ ಅಧಿಕಾರಿಗಳು ಆ ವಿಷಯದಲ್ಲಿ ಅವ್ರು ತಪ್ಪಿ ಹೋಗಿದ್ದಾರೆ, ಆ ವಿಷಯದಲ್ಲಿ ಅವ್ರು ಗಮನಿಸಿಲ್ಲ. ಮೇ ಬಿ ನಾನು ಯೋಚನೆ ಮಾಡ್ತೀನಿ, ಆ ಜನರು ಕೊಡುವಂಥ ದುಡ್ಡನ್ನ ಏನಾದರೂ ಅಧಿಕಾರಿಗಳು ಮಿಸ್ಯೂಸ್ ಮಾಡಿರ್ಬೇಕು. ಅದು ಅದಕ್ಕೆ ಅವ್ರು ಕೂಡ ಸ್ಟಾಪ್ ಮಾಡಿರ್ಬೋದು. ಈ ಹಣವನ್ನು ಅವರಿಗೆ ಲೇವಿಯರಿಗೆ ಬೇಕಾದಂಥ ಕಾರ್ಯಗಳು ಅವ್ರಿಗೆ ದೊರಕಿಲ್ಲ, ಅದಕ್ಕೆ ಅವ್ರಿಗೆ ಹಿಂಜಾರಿ ಅಲ್ಲಿಂದ ಹೋಗಿದ್ದಾರೆ ಅವ್ರ ಕೆಲಸಗಳು. ಇಲ್ಲಿ ನೆಹೆಮೀಯನು ಏನು ಮಾಡ್ತಿದ್ದಾರೆ, ಮತ್ತೆ ಅವ್ರಿಗೆ ಮತ್ತೆ ಅವ್ರ ಉದ್ಯೋಗದಲ್ಲಿ ಇಡಿಸುವಾಗ ಮತ್ತೆ ಜನರು ಅವಾಗ ಆಫ್ರಿಂಗ್ ಕೊಡ್ತಿದ್ದಾರೆ. ಮತ್ತೆ ಕೆಲವೊಬ್ಬರನ್ನ ನೆಹೆಮೀಯನು ಏನು ಮಾಡ್ತಿದ್ದಾನೆ, ಆ ವಿಷಯಕ್ಕೆ ಅಲ್ಲಿ ನೇಮಿಸ್ತಿದ್ದಾನೆ. ಮತ್ತು 15ನೇ ವಚನದಿಂದ ನಾವು 22ನೇ ವಚನದಲ್ಲಿ ಇಲ್ಲಿ ನೋಡೋದಾದ್ರೆ, ಇಲ್ಲೇನು ಮಾಡಿದ್ದಾರೆ, ಸಬ್ಬತ್ ದಿನವನ್ನು ಜನರು ಅಲಕ್ಷ್ಯ ಮಾಡಿದ್ದಾರೆ. ಇಲ್ಲಿ ಸಬ್ಬತ್ ದಿನದಲ್ಲಿ ಅವ್ರು ಏನೇನು ಮಾಡ್ತಿದ್ದಾರೆ 15ನೇ ವಚನದಲ್ಲಿ ನಾವು ನೋಡ್ತೇವೆ, 15-16. ಆ ಕಾಲದಲ್ಲಿ ಜನರು ಸಬ್ಬತ್ ದಿವಸ ಯೆಹೂದ ದೇಶದಲ್ಲಿ ತೊಟ್ಟಿಯೊಳಗೆ ದ್ರಾಕ್ಷಿ ತೊಳೆಯುವುದನ್ನು, ಕಣದ ಕಾಳನ್ನು ಕೂಡಿಸಿ ಆ ಕಾಳು, ದ್ರಾಕ್ಷರಸ, ದ್ರಾಕ್ಷೆ, ಅಂಜೂರ ಹಣ್ಣು ಮುಂತಾದವುಗಳನ್ನು ಕತ್ತೆ ಮೇಲೆ ಹೇರಿಕೊಂಡು ಆ ದಿನದಲ್ಲೇ ಯೆರೂಸಲೇಮಿಗೆ ತರುವುದನ್ನು ಕಂಡು ಅವರು ಆಹಾರ ಪದಾರ್ಥಗಳನ್ನು ಮಾರುವುದಕ್ಕೆ ಬಂದಾಗ ಅವರನ್ನು ಗದರಿಸಿದನು. ಇದಲ್ಲದೆ ದೇಶದಲ್ಲಿ ವಾಸಿಸುತ್ತಿದ್ದ ತೂರ್ಯರು ಮೀನು ಮುಂತಾದ ಸರಕುಗಳನ್ನು ತಂದು ಯೆಹೂದ್ಯರಿಗೆ ಸಬ್ಬತ್ ದಿನದಲ್ಲಿ ಯೆರೂಸಲೇಮಿನಲ್ಲಿಯೇ ಮಾರುತ್ತಿದ್ದರು. ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ದಶಾಜ್ಞೆಯಲ್ಲಿ ಇದು ಒಂದು ಸಬ್ಬತ್ ದಿನ ಅದನ್ನು ಯಾರು ಅಲಕ್ಷ್ಯ ಮಾಡಬಾರ್ದು, ಸಬ್ಬತ್ ದಿನದಲ್ಲಿ ಯಾರು ಕೂಡ ಕೆಲಸ ಮಾಡಬಾರ್ದು ಎಂಬುದಾಗಿ. ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಅವ್ರು ವ್ಯಾಪಾರ ಮಾಡ್ತಿದ್ದಾರೆ, ಅವರವ್ರ ಸ್ವಂತ ಉದ್ಯೋಗಗಳನ್ನ ಮಾಡ್ತಿದ್ದಾರೆ. ನೋಡ್ತೀವಿ, ತೊಟ್ಟೊಳಗೆ ದ್ರಾಕ್ಷಿ ತುಳಿಯೋದನ್ನು, ಕಣದ ಕಾಳನ್ನು ಕೂಡಿಸಿ ಆ ಕಾಳು, ದ್ರಾಕ್ಷಾರಸ ಇವೆಲ್ಲ ಏನು ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಹೊರಗಿಂದ ಕೂಡ ಜನ ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ, ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸಬ್ಬತ್ ದಿನ ಅಂದರೆ ದೇವರ ದಿನವನ್ನು, ದೇವರನ್ನು ಗಣಪಡಿಸುವಂಥ ದಿನವನ್ನೇ ಅವ್ರು ಮರ್ತು ಬಿಟ್ಟು ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡ್ತೀವಿ, ನೆಹೆಮೀಯ ಏನು ಮಾಡ್ತಿದ್ದಾನೆ, ಅಲ್ಲಿರುವಂಥ ಯೆಹೂದ ಶ್ರೀಮಂತರಿಗೆ ಅವ್ನು ಗದರಿಸ್ತಿದ್ದಾರೆ. ನೀವೇನು ಮಾಡ್ತಿದ್ದಾರೆ, ದೇವರ ದಿನನ ಅಲಕ್ಷ್ಯ ಮಾಡ್ತಿದ್ದಾರೆ ಅಂದಾಗ ಅಲಕ್ಷ್ಯ ಮಾಡ್ತಿದ್ದಾರೆ ಅಂತ ಬೈದ್ಬಿಟ್ಟು ಅವ್ನು ಏನು ಮಾಡ್ತಾನೆ, ಸಬ್ಬತ್ ದಿನವನ್ನು ನೀವು ಈ ರೀತಿ ಮಾಡಬಾರ್ದು ಅಂತ ಮಾಡಿಬಿಟ್ಟು ಅವ್ನು ಏನು ಮಾಡ್ತಿದ್ದಾನೆ ಅಂದರೆ, ಆ ಸಬ್ಬತ್ ದಿನ ಯಾರು ಕೂಡ ಜೆರುಸಲೇಮಿನೊಳಗೆ ವ್ಯಾಪಾರ ಮಾಡೋಕ್ಕೆ ಬರ್ತಿದ್ದಂಗೆ ಅವ್ರು ಬಾಕಿ ಹಾಕಿಸ್ತಿದ್ದಾರೆ. ಸಬ್ಬತ್ ದಿನ ಮುಗಿಯೋವರೆಗೂ ಯಾರು ಡೋರ್ ಓಪನ್ ಮಾಡಬಾರ್ದು ಅಂತ ಅಲ್ಲಿ ಕಾವಲಿರಿಸಿ
ಮತ್ತೆ ಅಲ್ಲಿ ಸೇಲ್ ಮಾಡಕ್ಕೆ ಬಂದವ್ರನ್ನ ಹೊರಗಡೆನೇ ಕಾಯಿಸಿದ್ದಾನೆ, ಯಾರು ಒಳಗೆ ಬಿಟ್ಟಿಲ್ಲ. ಮತ್ತೆ ಇನ್ನೊಂದ್ಸತಿ ಬಂದಿದ್ರೆ ನಾನು ನಿಮ್ಮನ್ನ ಇಡಿಸ್ತೀನಿ ಜನರಿಂದ ಅಂತ ಹೇಳ್ಬಿಟ್ಟು ಅವ್ನು ಗದರಿಸಿ ಅವ್ರನ್ನ ಕಳಿಸ್ತಿದ್ದಾನೆ. ಇದೊಂದು ಕಾರ್ಯ. ಮತ್ತೆ 23ರಿಂದ 27ನೇ ವರ್ಷದಲ್ಲಿ ನಾವು ನೋಡ್ತೇವೆ. ನಾವು 23-24 ಓದಿರೋದು. ಅದೇ ಕಾಲದಲ್ಲಿ ನಾನು ಅಷ್ಟೋತ್, ಅಮೋನಿಯಾ, ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ ಯಹೂದ್ಯರನ್ನು ಕುರಿತು ವಿಚಾರ ಮಾಡಿ ಅವರ ಮಕ್ಕಳಲ್ಲಿ ಅರ್ಧ ಮಂದಿ ಯಹೂದ ಭಾಷೆಯಲ್ಲಿ ಮಾತನಾಡಲರಿಯದೆ ಅಷ್ಟೋತ್ಯ ಮುಂತಾದ ಜನರ ಭಾಷೆಗಳನ್ನು ಆಡುತ್ತಾರೆಂದು ತಿಳಿಯಲು ಕೋಪಗೊಂಡು ಅವರನ್ನು ಶಪಿಸಿ ಅವರಲ್ಲಿ ಕೆಲವರನ್ನು ಹೊಡೆದು ಅವರ ಕೂದಲುಗಳನ್ನು ಕಿತ್ತು ಅಂತ ಸ್ತ್ರೀಯರ ದೆಸೆಯಿಂದ ಇಸ್ರೇಲ್ ರಾಜರನ್ನು ಸಾಕು. ನಾವು ಇಲ್ಲಿ ಕಂಪ್ಲೀಟ್ ಆಗಿ ಪ್ಯಾಸೇಜ್ ಅನ್ನು ನೋಡಿದ್ರೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ಅನ್ಯ ಜನರ ಹೆಣ್ಣು ಮಕ್ಕಳನ್ನ ಅವ್ರು ಮದುವೆ ಆಗಿದ್ದಾರೆ. ಇದು ನಿಜವಾಗ್ಲೂ ಆರಂಭದಿಂದಲೂ ದೇವರು ಅವ್ರಿಗೆ ಹೇಳಿರುವಂಥ ಕಾರ್ಯ. ಅನ್ಯರಲ್ಲಿ ನೀವು ಹೆಣ್ಮಕ್ಳನ್ನ ತಗೊಂಬಾರ್ದು, ನೀವು ಮದುವೆ ಆಗಬಾರ್ದು ಅಂತ. ಸೊ ಇಲ್ಲಿ ನೆಹಮೆ ಈ ವಿಷಯದಲ್ಲಿ ತುಂಬಾನೇ ಕೋಪವುಳ್ಳನಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಯಹೂದ ಭಾಷೆಯನ್ನ ಮಾತಾಡ್ತಿಲ್ಲ ಅಂತ, ಅವ್ರ ಮಕ್ಕಳಿಗೆ ಯಹೂದ ಭಾಷೆ ಮಾತಾಡಕ್ ಬರ್ತಿಲ್ಲ ಅಂತ ದೇವರು ಅಷ್ಟು ಕ್ಲಿಯರ್ ಆಗಿ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಮತ್ತೆ ಅದನ್ನೇ ಮಾಡಿದ್ದಾರೆ. ಇಲ್ಲಿ ಅದಕ್ಕೆ ನೆಹಮೆ ಏನ್ ಮಾಡ್ತಿದ್ದಾನೆ, ಸಾಲೋಮೋನನ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟು ನಿಮಗೆ ಯಾವ ರೀತಿ ಸಾಲೋಮೋನನ ಅನ್ಯ ಸ್ತ್ರೀಯರ ಮದುವೆ ಆಗಿ ಅವರಿಂದ ಕೆಟ್ಟೋದ ನೋಡಿದ್ರೆ ಅವನೆಂತ ಒಳ್ಳೆಯ ರಾಜ. ಇಲ್ಲಿ ನೋಡ್ತೀವಿ ಹೇಳ್ತಿದ್ದಾನೆ, ಅವನೆಂತ ಒಳ್ಳೆಯ ರಾಜ, ಅವನಂತ ರಾಜನೇ ಇರಲಿಲ್ಲ, ಅವನಷ್ಟು ಇದ್ದಿದ್ದು ಜ್ಞಾನ ಯಾರಿಗೂ ಇರಲಿಲ್ಲ. ಆದ್ರೆ ಅವನು ಏನು ಮಾಡ್ದ, ಅನ್ಯ ಸ್ತ್ರೀಯ ಮದುವೆ ಆಗಿ ಎಲ್ಲವನ್ನ ಅವನು ಕಳ್ಕೊಂಡ. ಆ ರೀತಿಯಾಗಿ ನೀವು ನಾಶ ಆಗ್ಬೇಕಂತ ಇಲ್ಲಿ ಹೇಳ್ತಿದ್ದಾನೆ ನೆಹಮೆ. ನೀವು ಕೂಡ ಅಂತ ಘೋರ ದುಷ್ಟವನ್ನ ನಡೆಸಿ ಹಾಳಾಗ್ಬೇಕಂತ ಇದ್ದೀರಾ ಎಂಬುದಾಗಿ ಇಲ್ಲಿ ಇಷ್ಟು ಕಾರ್ಯಗಳು ಅವ್ರು ಮಾಡ್ತಿದ್ದಾರೆ. ಮತ್ತೆ 28ನೇ ವಚನದಲ್ಲಿ ನೋಡ್ತೀವಿ, ಮತ್ತೆ ಎಲಿಷೀಬ ಅಂತ ಒಂದು ವ್ಯಕ್ತಿಯನ್ನ ನಾವು ನೋಡ್ತಿದ್ದೇವೆ. ಅವನೇನ್ ಮಾಡ್ತಿದ್ದ ಅಂದ್ರೆ ಅವ್ರ ಮಕ್ಕಳಲ್ಲಿ ಒಬ್ಬನ ಯೆರೊಮ್ಯನಾದ ಸಲ್ಬಟ್ಟನಿಗೆ ಹಳೆಯನಾಗಿದ್ದಾನಂತೆ. ಅದಕ್ಕೆ ನೆಹಮಿ ಏನ್ ಮಾಡ್ತಿದ್ದಾನೆ ಅಂದ್ರೆ ಅನ್ಯ ದೇಶದ ಸ್ತ್ರೀಯನ್ನು ಮದುವೆ ಆಗಿದ್ದಾನೆ ಅವನು, ಮಹಾಯಾಜಕನ ಮೊಮ್ಮಗ. ಸೊ ಇಲ್ಲೇನ್ ಮಾಡ್ತಾರೆ, ಸಲ್ಬಟ್ಟನ್ ಯಾರು ಗೊತ್ತಾ, ಈ ಸಲ್ಬಟ್ಟನು ಟೋಬಿ ಇವರಿಬ್ರು ಕೂಡ ಜೊತೆಗೆ ಸೇರ್ಕೊಂಡು ಆ ದೇವರ ಒಂದು ಇದು ವಾಲ್ನ ಬಿಲ್ಡ್ ಮಾಡಕ್ಕೆ ಬಿಡದೇ ಇರೋಂಥ ವ್ಯಕ್ತಿಗಳು. ತುಂಬಾನೇ ಹೋರಾಟ ಮಾಡಿದ್ರು ಅಂದ್ರೆ ನೆಹಮಿಯಲ್ಲಿ ತುಂಬಾನೇ ತಡೆ ಮಾಡಿದ್ರು ಆ ವಾಲ್ ಬಿಲ್ಡ್ ಮಾಡ್ಕೊಂಡು. ಅಂತ ವ್ಯಕ್ತಿಗೆ ಇನ್ನು ಏನ್ ಮಾಡಿದ್ದಾನೆ, ರಿಲೇಷನ್ ಇಟ್ಕೊಂಡಿದ್ದಾನೆ, ಅವ್ರ ಹೆಣ್ಮಕ್ಳನ್ನ ಇನ್ನೊಂದು ತಗೊಂಡಿದ್ದಾನೆ. ಸೊ ಇಂಥ ಕಾರ್ಯಗಳನ್ನ ನಾವು ನೋಡ್ತೀವಿ. ನಾವು ಯಾಕೆ ಈ ರೀತಿ ನಾವು ನೋಡ್ತೀವಿ, ಇಲ್ಲಿ 5 ಪ್ರಾಬ್ಲಮ್ಸ್ಗಳನ್ನ ನೋಡ್ತೀವಿ ನಾವು. ಇಲ್ಲಿ ನಾವು ನೋಡೋದಾದ್ರೆ ಈ ಎಲ್ಲ ವಿಷಯಗಳು ಇದು ಗೊತ್ತಿಲ್ಲದಂಗೆ ಅವ್ರು ಮಾಡಿರುವಂಥ ಕಾರ್ಯ ಎಲ್ಲ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೆಹಮಿಯ 10ನೇ ಅಧ್ಯಾಯದಲ್ಲಿ 30ರಿಂದ 39ನೇ ವಚನದವರೆಗೆ ನಾವು ನೋಡ್ತೇವೆ. ಇಲ್ಲಿ ಹೇಗೆ ನಾವು ಕಾರ್ಯ ಮಾಡಿದಾರ ಅಂದ್ರೆ, ನೆಹಮಿಯ ಹೋಗೋಕ್ಕಿಂತ ಮುಂಚೆ ಅವನೇನ್ ಮಾಡಿದ್ದಾನೆ ಅಂದ್ರೆ ಇದನ್ನೆಲ್ಲ ಅವ್ರ ಹತ್ರ ಪ್ರತಿಜ್ಞೆ ಮಾಡಿಸಿದ್ದಾನೆ, ಇದನ್ನೆಲ್ಲ ಮಾಡಲ್ಲ ಕ್ಲೀನಾಗಿ. 30ರಿಂದ 39ನೇ ವಚನದಲ್ಲಿ ನೋಡ್ತೇವೆ, ಬೇರೆ ಸ್ತ್ರೀಯಿಂದ ಹೆಣ್ಣು ತಗೊಂಬಾರ್ದು, ಮತ್ತೆ ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನ ನಾವು ಫಾಲೋ ಮಾಡ್ತೀವಿ, ಮತ್ತೆ ಲೇಬರ್ಗೆ ಏನು ಹಾಕೋಬೇಕು ಅದನ್ನ ಕೊಡ್ತೀವಿ, ದೇವರ ಆಲಯನ ನಾವು ಅಲಕ್ಷ್ಯ ಮಾಡಲ್ಲ ಅಂತ 30ರಿಂದ 39ನೇ ವಚನವರೆಗೂ ಏನ್ ಮಾಡಿದ್ದಾನೆ, ಪ್ರತಿಜ್ಞೆ ಮಾಡಿಸಿದ್ದಾನೆ. ಅದು ಪ್ರತಿಜ್ಞೆ ಮಾಡಿಸಿದ್ ಮಾತ್ರ ಅಲ್ಲ, ಅವ್ನು ಬರೆಸ್ಬಿಟ್ಟು ಸೀಲ್ ಮಾಡಿ ಇಲ್ಲಿ ನೋಡ್ತೀವಿ, ಪ್ರಭುಗಳು, ಲೇವಿಯರು, ಯಾಜಕರು ಅದಕ್ಕೆ ಸೈನ್ ಮಾಡಿದ್ದಾರೆ. ಅಷ್ಟು ಮಾಡಿದ ನೆಹಮಿಯ ಇಲ್ಲಿ ನಾವು ನೋಡ್ತೀವಿ 2ನೇ ಭಾಗದಲ್ಲಿ ನಾವು 2ನೇ ವಿಚಾರ ನೋಡುವಾಗ ನೋಡಿ, ಬಾಬೆಲಿನ ಅರಸನಾದ ಅರ್ತಷಸ್ತನ 32ನೇ ವರ್ಷದಲ್ಲಿ ಅರಸನ ಬಳಿಗೆ ಹೋಗಿದ್ರಿಂದ ನಾನು ಯೆರೂಸಲೇಮಿನಲ್ಲಿ ಇರಲಿಲ್ಲ ಆ ಸಮಯದಲ್ಲಿ. ಅಂದ್ರೆ ಇವನು ನೆಹಮಿಯ ಬಂದ್ಬಿಟ್ಟು 20ನೇ ಇದರಲ್ಲಿ ಅವನು ವರ್ಷದಲ್ಲಿ ಬಂದಿತ್ತು, 32ನೇ ವರ್ಷದಲ್ಲಿ ಅವನು ಹಿಂದಿರುಗಿ ಹೋಗಿರೋದು. 12 ವರ್ಷದಲ್ಲಿ ಅವನು ಪ್ರಯಾಸ ಪಟ್ಟು ಇದನ್ನೆಲ್ಲ ಕರೆಕ್ಟ್ ಮಾಡಿ ಎಲ್ಲ ದೇವ್ರ ವಿಷಯಗಳನ್ನ ಅವ್ರಿಗೆ ಹೇಳಿ ಅವ್ರನ್ನ ಸರಿಪಡಿಸಿ ಅವ್ನು ಹೋಗಿದ್ದಾನೆ. ಆನಂತರ ಸ್ವಲ್ಪ ಗ್ಯಾಪ್ ಇದ್ದಾನೆ, ಮೇ ಬಿ ಕೆಲವೊಂದು ವರ್ಷಗಳು ಗ್ಯಾಪ್ ಬಿಟ್ಟು ಅವ್ನು ಬಂದಿರಬೇಕು. ಆ ಸಮಯದಲ್ಲಿ ಮತ್ತೆ ಏನೇನು ಹೇಳಿದ್ರು ಎಲ್ಲವನ್ನೂ ತಪ್ಪಿಬಿಟ್ಟಿದ್ದಾರೆ, ಎಲ್ಲವನ್ನೂ ಅವ್ರ ಕನೆಕ್ಷನ್ ಆಗಿದ್ದಾರೆ. ನಾವು ನೋಡ್ತೇವೆ, ಇದು ನಾವು ಕೂಡ ನಮ್ಮ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ನೋಡ್ಬೋದು. ಫಸ್ಟ್ ಏನು ಪ್ರಾಬ್ಲಮ್ ಆಗಿದೆ, ದೇವ್ರಿಗೆ ಏನು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅವಿಧೇಯರಾಗಿದ್ದಾರೆ. ಆವಾಗ ಅಲ್ಲಿ ದೇವರ ವಾಕ್ಯ ಹೇಳುವಾಗ ಅದನ್ನು ಕೇಳಿ ಅವ್ರು ವಿಧೇಯರಾಗಿ ಅವಾಗ ಬಿಡ್ತಿದ್ದಾರೆ. ಅಂದರೆ ದೇವರಿಗೆ ದೇವ್ರು ಎಷ್ಟು ಸಲ ನಮ್ಗೆ ಬೇಡ ಅಂತ ಹೇಳಿದ ಕಾರ್ಯದ ಜೊತೆ ನಾವು ಮಿಂಗಲ್ ಆಗ್ತೀವಿ. ದೇವರು ಬೇಡ ನಿಮ್ಮ ಜೊತೆ ಅದು ಬೇಡ ಅಂತ ಹೇಳುವಂಥ ಕಾರ್ಯಗಳನ್ನು ನೋಡ್ತೀವಿ. ಇನ್ನೊಂದು ವಿಷಯ ಅಂದರೆ ಇಲ್ಲಿ ನೋಡ್ತೇವೆ, ದೇವರ ವಾಕ್ಯವನ್ನು ಕೇಳಿ ಅವ್ರನ್ನ ತಮ್ಮನ್ನು ಶುದ್ಧಿಗೊಳಿಸ್ಕೊತಿದ್ದಾರೆ. ದೇವರ ಆರಾಧನೆ ನಡೆಯುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ಪ್ರಬೋಧಿಸುವಂಥ ಸಮಯದಲ್ಲಿ ಆ ವಾಕ್ಯವನ್ನು ಕೇಳಿ ಅವರು ತಮ್ಮನ್ನು ಶುದ್ಧಿಗೊಳಿಸ್ಕೊತಿದ್ದಾರೆ. ಈ ದಿನದಲ್ಲಿ ಎಷ್ಟು ಆರಾಧನೆಯಲ್ಲಿ, ಎಷ್ಟು ಸಭೆಯ ಆರಾಧನೆಯಲ್ಲಿ ಸಭೆಯು ತಮ್ಮನ್ನು ಶುದ್ಧೀಕರಿಸ್ಕೊತಿದೆ. ದೇವರ ವಾಕ್ಯಕ್ಕೆ ಎಷ್ಟು ಜನ ತಮ್ಮನ್ನು ಶುದ್ಧಿ ಮಾಡ್ತಾರೆ. ನಿಜವಾಗ್ಲೂ ಆ ದೇವರ ಸಭೆಯು ದೇವರ ಜನರನ್ನು ಆ ವಿಧೇಯತೆಯ ಕಡೆಗೆ, ಪರಿಶುದ್ಧದ ಕಡೆಗೆ ನಡೆಸ್ತಿದೆ. ನನಗನ್ಸೋ ಪ್ರಕಾರ ಈ ದಿನಗಳಲ್ಲಿ ದೇವರ ವಾಕ್ಯಕ್ಕೆ ವಿಧೇಯ ಆಗುವಂಥ ಸೇವಕರ ಮಾತುಗಳಿಗೆ ವಿಧೇಯ ಆಗೋಕ್ಕೋಸ್ಕರನೇ ಸಭೆಯಲ್ಲಿ ಪ್ರೇರೇಪಣೆ ಆಗ್ತಿರೋದು. ಅಂದರೆ ಸಭೆಯಲ್ಲಿ
ಸೇವಕರು ಏನು ಹೇಳ್ತಾರೆ ಫಸ್ಟ್ ಅದಕ್ಕೆ ವಿಧೇಯತೆ ಆಗಬೇಕು. ದೇವರ ವಾಕ್ಯಕ್ಕಿಂತ ಸೇವಕರ ಮಾತಿಗೆ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು. ಅಂದರೆ ನಾನು ಎಲ್ಲರೂ ಹಂಗೆ ಅಂತ ಹೇಳ್ತಿಲ್ಲ. ನಾವು ಕೆಲವೊಂದು ನೋಡುವಾಗ ನಿಜವಾಗ್ಲೂ ನಾವು ಯೋಚನೆ ಮಾಡೋದು, ನಿಜವಾಗ್ಲೂ ದೇವರ ವಾಕ್ಯದ ಮೂಲಕ ಸಭೆಯನ್ನು ವಿಧೇಯತೆಗೆ ಪರಿಶುದ್ಧತೆಗೆ ನಡೆಸ್ತಿದ್ವಿ ಇವಾಗ. ಇಲ್ಲ ಸೇವಕರು ನಾವು ಅನೇಕ ಕಡೆ ನಾವು ನೋಡಿದ್ದೇವೆ, ನನ್ನ ಮಾತ್ರ ಫಸ್ಟ್ ಒಬ್ಬೇ ಆಗಬೇಕು, ಒಂದು ಕಣ್ಣಿ ಕಾಣುತ್ತೆ ಸೇವಕರು ಮಾತ್ರ ನೀವು ಇದೇ ಆಗಿಲ್ಲ ಅಂದರೆ ನೀವು ದೇವರಿಗೆ ಇದೇ ಆಗಬೇಕು. ನಿಜವಾದ ಆರಾಧನೆಯು ಸಭೆಗಳಲ್ಲಿ ನಡೀತಿದ್ದ ದೇವಜನರನ್ನು ಪರಿಶುದ್ಧತೆ ನಡೆಗೆ ಮತ್ತೆ ಒಬ್ಬೇ ಮಾಡೋಕ್ಕೆ ದೇವರ ವಾಕ್ಯಕ್ಕೆ ವಿಧೇಯ ಆಗಬೇಕೆಂಬ ಒಂದು ಕಾರ್ಯವು ಇದರಿಂದಲೇ ನಡೀತಿದೆ ಅಂದಾಗ ನಾವು ಯೋಚನೆ ಮಾಡಬೇಕು. ಇಲ್ಲಿ ಎರಡನೇ ನೋಡ್ತೀವಿ, ದೇವರಿಗೆ ಕೊಡಬೇಕಾದಂಥ ದೇವರ ಒಂದು ಪ್ರಮುಖ ಸ್ಥಾನದಲ್ಲಿ, ದೇವರಿಗೆ ಕೊಡುವಂಥ ಸ್ಥಳದಲ್ಲಿ ದೇವರಿಗೆ ಪ್ರಾಮುಖ್ಯ ಕೊಡಬೇಕಾದಂಥ ಸಮಯದಲ್ಲಿ ಇವ್ರು ಏನು ಮಾಡಿದ್ರು, ಒಂದು ವ್ಯಕ್ತಿನ ನಿಲ್ಲಿಸಿದ್ದಾರೆ. ಎಷ್ಟು ಸಭೆಗಳಲ್ಲಿ ಈ ದಿನ ದೇವರಿಗೆ ಮಾತ್ರ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿದ್ವಿ, ಇಲ್ಲ ದೇವರಿಗೆ ಮಾತ್ರ ಒಂದು ಮಹಿಮೆಯನ್ನು ಕೊಡ್ತಿದ್ವಿ, ಇಲ್ಲ ದೇವಸ್ಥಾನದಲ್ಲಿ ನಾವು ಬೇರೆ ಯಾರನ್ನೂ ಇಟ್ಟಿದ್ದೀವ, ದೇವರಿಗೆ ಕೊಡಬೇಕಾದಂಥ ಮಹಿಮೆ ನಾವು ಯಾವ್ದಾದ್ರು ಮನುಷ್ಯರು ಕೊಡ್ತಿದ್ದೀವ ಸಭೆಯಲ್ಲಿ. ದೇವರಿಗಿಂತ ಹೆಚ್ಚಾದ ಸ್ಥಾನ, ದೇವರಿಗಿಂತ ಹೆಚ್ಚಾದ ಘನತೆಯನ್ನು ಯಾರಿಗೂ ಕೊಡ್ತಿಲ್ಲ, ಯಾರನ್ನ ನಾವು ಮೇಲೆ ಇಟ್ಟಿದ್ದೀವಿ ಅಂತ ನೋಡ್ತೀವಿ. ನೀವು ನಿಜವಾಗ್ಲೂ ಈ ದಿನಗಳಲ್ಲಿ ಸಭೆಗಳಲ್ಲಿ ದೇವರಿಗೆ ಪ್ರಾಮುಖ್ಯತೆ, ಸಭೆ ಅಂದರೆ ದೇವರೇ ಫಸ್ಟು ಅನ್ನೋ ಸಭೆಗಳು ಇದಾಗಿ ನಾವು ಯೋಚನೆ ಮಾಡಬೇಕು. ಮೂರನೇದಾಗಿ ನೋಡ್ತೀವಿ ಆಫ್ರಿಕೃತಾಗಿ ಸಭೆಗೆ ಎಷ್ಟು ಮಟ್ಟಿಗೆ ಒಂದು ದಶಾಂಶ ಕಾಣಿಕೆ ವಿಷಯದಲ್ಲಿ ನಂಬಿಕಸ್ತಾಗಿದೆ. ಸಭೆಯಲ್ಲಿ ಯಾವುದು ಸರಿಯಾಗಿ ಹಣದ ವಿಷಯದಲ್ಲಿ ಸರಿಯಾಗಿ ನಡೀತಿದೆ, ದೇವರಿಗೆ ಕೊಡಲ್ಪಡದಂಥ ಕಾಣಿಕೆ ಸರಿಯಾಗಿ ದೇವರ ವಿಷಯಗಳಲ್ಲಿ ಯೂಸ್ ಆಗ್ತಿದೆ. ಎಷ್ಟು ಜನ ದೇವರ ಹಣದ ವಿಷಯದಲ್ಲಿ ದಿನದಲ್ಲಿ ಸಭೆಯಲ್ಲಿ ನಂಬಿಕಸ್ಥರಾಗಿದೆ ಎಂಬುದಾಗಿ ಯೋಚನೆ ಮಾಡಬೇಕು. ಅಂತ 15 ಎಷ್ಟು ಜನ ಈ ದಿನ ಅಂದರೆ ದೇವರ ದಿನವನ್ನು ಗೌರವಿಸ್ತಿದ್ದಾರೆ. ನಾವು ನೋಡ್ತೀವಿ ಇವಾಗ ಕೂಡ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳು ತಮ್ಮ ಬಿಸ್ನೆಸ್ಸಲ್ಲಿ ಅವ್ರು ಬಿಸಿ, ಅದರಲ್ಲೂ ಈ ಕರೋನಾ ಟೈಮ್ ಆನ್ಲೈನ್ ಸ್ಟಾರ್ಟ್ ಆದಾಗೆ ಎಲ್ಲರೂ ಅವರ ವರ್ಕ್ಗಳಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ಎಷ್ಟು ಜನ ಕರೆಕ್ಟ್ ದೇವರ ಆರಾಧನೆ ಅಟೆಂಡ್ ಮಾಡ್ತಿದ್ದಾರೆ. ಎಷ್ಟೋ ಜನ ಇವಾಗ ಆನ್ಲೈನ್ ಆಗಿರೋದು ಸರ್ವಿಸ್ಗಳು ಆದ ನಂತರ ಆನ್ ಮಾಡಿಟ್ಟದು ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಜನ ದೇವರ ದಿನವನ್ನು ಏನು ಗೌರವಿಸ್ತಿದ್ದಾರೆ, ಎಷ್ಟು ಜನಕ್ಕೆ ಸರಿಯಾಗಿ ದೇವರ ಆರಾಧನೆ ಅಟೆಂಡ್ ಮಾಡ್ತಿದ್ದಾರೆ. ಎಲ್ಲರೂ ಅವರ ಬಿಸ್ನೆಸ್ ಕಾರ್ಯಗಳಲ್ಲಿ ಅವ್ರು ತೊಡಗಿದ್ದಾರೆ, ಅವರದ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಎಷ್ಟು ಜನ ಮದುವೆ, ಕೆಲವೊಬ್ರು ವರ್ಕು, ಅವರದಂಥ ಕಾರ್ಯಗಳಲ್ಲಿ ಅವರು ಬ್ಯುಸಿಯಾಗಿ ಹೋಗ್ತಿದ್ದಾರೆ. ಸಬ್ಬತ್ ದಿನವನ್ನು ಈ ದಿನ ಎಷ್ಟು ಜನ ನಾವು ಸರಿಯಾಗಿ ಅನುಸರಿಸ್ತೀವಿ, ಸರಿಯಾಗಿ ಆನರ್ ಮಾಡ್ತೀವಿ ಅಂತ ಯೋಚನೆ ಮಾಡಬೇಕು. ನೆಹೆಮೀಯನ ಕಾಲದಲ್ಲಿ ಮಾತ್ರ ಅಲ್ಲ, ನಿಜವಾಗ್ಲೂ ನೆಹೆಮೀಯನ ಅಷ್ಟು ಮಾಡಿದ್ರು ಕೂಡ ಈ ಚಾಪ್ಟರ್ ನೋಡ್ತೀವಿ, ಕೊನೆಗೆ ಅವ್ರು ಮತ್ತೆ ಎಲ್ಲವನ್ನು ಕರೆಕ್ಷನ್ ಮಾಡಿ ಮತ್ತೆ ಅವ್ರ ಬುದ್ಧಿ ಹೇಳಿ ಮತ್ತೆ ಸರಿ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಈ ದಿನ ಕೂಡ ಮತ್ತೆ ಅದೇ ತಪ್ಪುಗಳು ಇದುವರೆಗೂ ನಡೀತಾ ಇದ್ದಾವೆ. ನಾವು ನೋಡ್ತೀವಿ ಇಲ್ಲಿ ನೆಹೆಮೀಯ ಏನು ಮಾಡ್ದ, ದೇವರ ಆಲಯ ಮಾಡಿದ್ರು ಅಂತ ಅವ್ನು ಸರಿ ಮಾಡ್ದ. ಅದು ಯೇಸು ಕ್ರಿಸ್ತನ ಟೈಮಲ್ಲಿ ನೋಡ್ರಿ ಮತ್ತೆ ಅದೇ ನಡೀತಿದೆ, ಮತ್ತೆ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಮತ್ತೆ ಅದೇ ಕೆಲಸನೇ ಮಾಡ್ತಿದ್ದಾರೆ. ಸೊ ನಾವು ಮನುಷ್ಯ ಏನು ಮಾಡ್ತೀವಿ, ದೇವರವರಿಗೆ ಮಾಡಿದಂಥ ಒಡಂಬಡಿಕೆ ನೋಡ್ತೀವಿ, ಅವ್ರು ಸೀಲ್ ಮಾಡಿಸಿದ್ದಾರೆ, ಬರ್ಸ್ಬಿಟ್ಟು ಸೀಲ್ ಮಾಡಿಸಿದ್ದಾರೆ, ಆದರೂ ಕೂಡ ಜನರು ಅವ್ರು ತಪ್ಪಿ ಹೋಗ್ತಿರೋದನ್ನ ನೋಡ್ತೀವಿ. ದೇವರು ನಮಗೆ ಮಾಡುವಂಥ ವಾಗ್ದಾನ ವಿಷಯಗಳು ಪ್ರತಿಯೊಂದರಲ್ಲಿ ನಾವು ನಂಬಿಕಸ್ಥರಾಗಿ ನಿಂತಿದ್ದೀವ. ದೇವ್ರು ಏನಿದ್ರು ಆ ಮಾತು ಮೇಲೆ ನಾವು ನಿಂತಿದ್ದೀವ. ನಾವು ದೇವರ ಹತ್ರ ಕನ್ಫರ್ಸ್ ಮಾಡಿಬಿಟ್ಟು ಮತ್ತೆ ನಾವು ವಿಷಯದಲ್ಲಿ ಈ ಸಭೆ ವಿಷಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ನಾವು ಸರಿಯಾಗಿದ್ದೀವಿ ಅಂತ ಯೋಚನೆ ಮಾಡಿ ನೋಡ್ತೀವಿ. ಅಮೂಲ್ಯರ ಸ್ಥಿರೊಂದಿಗೆ ಅವ್ರು ಸಭೆಯಲ್ಲಿ ಎಷ್ಟೋ ಜನ ನಾವು ನೋಡ್ತೇವೆ, ಹಿಂದೂಗಳನ್ನು ಮ್ಯಾರೇಜ್ ಆಗುವಂಥ ವಿಷಯಗಳನ್ನ ನಾವು ನೋಡ್ಬೋದು. ಎಷ್ಟೋ ಜನ ಹಿಂದೂ ಜನನ ಮದುವೆ ಆದ್ರಿಂದ ಎಷ್ಟೋ ಜನ ಇಂಜರಿ ಹೋಗ್ತಾರೆ, ಕ್ರೈಸ್ತಿಯ ಜೀವಿತವಂತ ತೆಗೆದಾಕಿದ್ದಾರೆ. ಸೊ ಈ ಎಲ್ಲ ಕಾರ್ಯಗಳನ್ನು ನೋಡೋದಾದರೆ ನಿಜವಾಗ್ಲೂ ಸಭೆಯಲ್ಲಿ ಒಂದು ಉಜ್ಜೀವನ ಹೆಂಗೆ ಬರಲಿಕ್ಕೆ ಸಾಧ್ಯ? ಸಭೆ ಇಷ್ಟು ಕರೆಕ್ಷನ್ನಲ್ಲಿರುವಾಗ ನಾವು ಯೋಚನೆ ಮಾಡ್ತೀವಿ, ಸಭೆ ಉಜ್ಜೀವನ ಬರಬೇಕು. ನಿಜವಾಗ್ಲೂ ನಾವು ಸಭೆಯಲ್ಲಿ ಉಜ್ಜೀವನ ಬರಬೇಕಂದ್ರೆ 3 ಕಾರ್ಯ ನಾವು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಸರಿಯಾಗಿ ನಾವು ಕೈಗೊಳ್ಳಬೇಕಾದಂಥ ವಿಷಯ ಏನಂದರೆ, ಮೊದಲನೇದಾಗಿ ಏನು ದೇವರ ದೃಷ್ಟಿಯಲ್ಲಿ ತಪ್ಪಾಗಿದೆಯೋ, ಯಾವುದು ನಮಗೆ ಗೊತ್ತು ಅದು ತಪ್ಪು ಅಂತ ಅವ್ರಿಗೆ ಗೊತ್ತು, ಚೆನ್ನಾಗಿ ಗೊತ್ತು. ಅಮ್ಮನಿಯರಿಗೆ ಜೋಡಿ ಹೋಗ್ಬಾರ್ದು ಅದು ಗೊತ್ತು, ಅನ್ಯ ದೇಶ ಸ್ತ್ರೀನ ಮದುವೆ ಆಗಬಾರ್ದು ಅದು ಗೊತ್ತು, ದೇವರ ಕಾಣಿಕೆ ದೇವರಿಗೆ ಕೊಡಬೇಕಂತ ಗೊತ್ತು, ದೇವರ ಆಲಯ ಪರಿಶುದ್ಧವಾದದ್ದು ಅದನ್ನ ಯಾವ ರೀತಿ ನಾವು ನೋಡ್ಕೋಬೇಕಂತನೂ ಗೊತ್ತು, ಸಬ್ಬತ್ ದಿನವನ್ನು ನಾವು ಆಚರಿಸ್ಬೇಕಂತನೂ ಗೊತ್ತು. ಎಲ್ಲರೂ ಗೊತ್ತಿದ್ರು ಕೂಡ ಅವ್ರು ತಪ್ಪು ಮಾಡ್ತಾರೆ. ಯಾವಾಗ ನಾವು ದೇವರ ದೃಷ್ಟಿಯಲ್ಲಿ ತಪ್ಪು ಅಂತ ನಾವು ಗೊತ್ತಿರುತ್ತೋ ನಾವು ಮತ್ತೆ ಅದನ್ನು ನಾವು ಮಾಡಲಿಕ್ಕೆ ಧೈರ್ಯ ಮಾಡೋಕ್ಕೆ ಹೋಗ್ಬಾರ್ದು. ಎರಡನೇದಾಗಿ ಎಂಥ ಕಾರ್ಯಗಳೇ ಆಗಿರಲಿ, ನಮಗೆ ಎಷ್ಟು ಅದರಿಂದ ಲಾಭ ಬರುವಂಥ ವಿಷಯ ಆಗಿರ್ಬೋದು, ನಾವು ಯಾವತ್ತು ದೇವರು ಆ ವಿಷಯ ಅಂತ ಬಂದಾಗ ನಾವು ಕಾಂಪ್ರಮೈಸ್ ಆಗಿರ್ಬೋದು.
ಕಾಂಪ್ರಮೈಸ್ ಆಗಲೇಬಾರ್ದು. ದೇವರ ವಿಷಯದಲ್ಲಿ ದೇವರಿಗಿಂತ ಹೆಚ್ಚಾದ ಕಾರ್ಯಗಳು ಏನಾದ್ರು ಬಂದರೆ ಅದರಲ್ಲಿ ಯಾವತ್ತೂ ನಾವು ದುಡ್ಡಾಗಿರಲಿ ಸ್ಥಾನಮಾನಗಳಾಗಿರಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು. ಅಷ್ಟನೇದಾಗಿ ದೇವರಿಗೆ ವಿರುದ್ಧವಾದ ಕಾರ್ಯದಲ್ಲಿ ನಾವು ನಿಲ್ಲಬಾರ್ದು. ಎರಡನೇದಾಗಿ ದೇವರಿಗಿಂತ ಬೇರೆ ವಿಷಯದಲ್ಲಿ ನಾವು ಯಾವತ್ತು ದೇವರ ವಿಷಯ ಅಂತ ಬಂದಾಗ ಬೇರೆ ಯಾವ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ಮೂರನೇದಾಗಿ ದೇವರೊಂದಿಗೆ ನಾವು ಮಾಡ್ಕೊಂಡಿರುವಂಥ ಒಪ್ಪಂದನ ಒಡಂಬಡಿಕೆನ ನಾವು ಮುರಿಬಾರ್ದು. ಈ ಮೂರು ವಿಷಯಗಳನ್ನ ನಾವು ತುಂಬ ಗಮನದಲ್ಲಿ ಇಟ್ಕೊಬೇಕು. ದೇವರಿಗಿಂತ ಯಾವ ವಿಷಯನೂ ನಾವು ದೊಡ್ಡದಾಗಿ ತಗೊಳಕೋಗ್ಬೋದು, ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ನಮಗೆ ಈ ರೀತಿಯಾಗಿ ನಮ್ಮ ಸಭೆಗಳು ಇರಬೇಕಂದ್ರೆ ನೆಹೆಮೀಯನಂಥ ಲೀಡರ್ಸ್ ನಮ್ಗೆ ತುಂಬಾ ಮುಖ್ಯ. ಇಲ್ಲಿ ನೆಹೆಮೀಯ ಮಾಡೋಂಥ ಕಾರ್ಯಗಳನ್ನು ಗಮನಿಸಿ ನಾವು ನೋಡೋದಾದರೆ ನೆಹೆಮೀಯನಂಥ ಲೀಡರ್ಸ್ ನಮ್ಗೆ ನಿಜವಾಗ್ಲೂ ಬೇಕು. ಇಲ್ಲಿ ನೋಡ್ತೀವಿ ಅವನು ಪ್ರತಿಯೊಂದು ಕೂಡ ಅವ್ನು ಮಾಡುವಂಥ ಕಾರ್ಯಗಳನ್ನ ನಾವು ನೋಡ್ತೇವೆ. ಇಲ್ಲಿ ನೋಡ್ತೀವಿ ಅವನು ಸಭೆಯನ್ನು ಕರೆಕ್ಟ್ ಮಾಡ್ತಿದ್ದಾನೆ ನಿಜವಾಗ್ಲೂ. ಸೆಕೆಂಡ್ ಆಗಿ ಅವನು ಏನು ಮಾಡ್ತಾನೆ, ಆಡಳಿತವನ್ನು ಕರೆಕ್ಟ್ ಮಾಡ್ತಿದ್ದಾನೆ. ಆಮೇಲೆ ಏನಿರುತ್ತೆ ಲೀಡರ್ಸ್ನ ಅವ್ನು ಕರೆಕ್ಟ್ ಮಾಡ್ತಿದ್ದಾನೆ. ಅಲ್ಲ ಆಮೇಲೆ ಲಾಸ್ಟಾಗಿ ನೋಡ್ತೇವೆ ಫ್ಯಾಮಿಲೀಸ್ನ, ಅಲ್ಲಿರುವಂಥ ಫ್ಯಾಮಿಲೀಸ್ಗಳನ್ನ ಅವ್ನು ಏನು ಮಾಡ್ತಿದ್ದಾನೆ, ಕರೆಕ್ಟ್ ಮಾಡ್ತಾನೆ. ಲಾಸ್ಟ್ನೇದಾಗ ನೋಡ್ತೇವೆ ಅವನು ಕೂಡ ಅವ್ನು ಕರೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ಅದರ 13-14 ವಚನ ನಾವು ನೋಡ್ತೇವೆ. ನಾವು 14 ವಚನ ನೋಡ್ಕೊಳ್ಳೋಣ. 13ನೇ ಅಧ್ಯಾಯ 14ನೇ ವಚನ. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೊ. ನಾನು ನನ್ನ ದೇವರ ಆಲಯದ ಮತ್ತು ಅದರ ಸೇವೆಯ ಸಂಬಂಧವಾಗಿ ಮಾಡಿದ ಭಕ್ತಿ ಕಾರ್ಯಗಳನ್ನು ನಿನ್ನ ಪುಸ್ತಕದಿಂದ ಅಳಿಸಿಬಿಡಬೇಡ. ಮತ್ತೆ 22ನೇ ವಚನದಲ್ಲೂ ಸಹ ನಾವು ನೋಡ್ತೇವೆ. ಆಮೇಲೆ ನಾನು ಲೇವಿಯರಿಗೆ ಎರಡನೇ ಭಾಗ ಸೆಕೆಂಡ್ ಭಾಗ. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೊಂಡು ನಿನ್ನ ಮಹಾಕೃಪೆಗನುಸಾರವಾಗಿ ನನ್ನನ್ನು ಕನಿಕರಿಸು. ಮತ್ತೆ ಅದೇ ರೀತಿಯಲ್ಲಿ 29ನೇ ವಚನ ಮತ್ತು 31ನೇ ವಚನ ಕೊನೆಯ ವಾಕ್ಯದಲ್ಲೂ ಸಹ ಇದನ್ನೇ ನೆಹೆಮೀಯನ ಮಾತಾಡ್ತಿದ್ದಾರೆ. ಸೊ ಇದನ್ನ ನಾವು ಯೋಚನೆ ಮಾಡಿ ನೋಡುವಾಗ ನೆಹೆಮೀಯನೇನು ದೇವ್ರನ್ನ ಮರ್ತೋಗಿದ್ದಾನೆ ಎಂಬುದಾಗಿ ಅವನು ಇದನ್ನು ಹೇಳ್ತಿದ್ದಾನೆ ಅನ್ನೋದಾಗಿ ನಾನು ಕೂಡ ಕೆಲವೊಂದು ಇದನ್ನು ನಾವು ಚೆಕ್ ಮಾಡಿ ನೋಡುವಾಗ ನಿಜವಾಗ್ಲೂ ಅವ್ನು ಮೆನ್ಷನ್ ಮಾಡ್ತಿರೋಂಥ ಕಾರ್ಯ ಅದಲ್ಲ. ದೇವರೇ, ನನಗೆ ಇವರು ಮಾಡಿರೋದು ಏನು ತಪ್ಪು ಅನಿಸಿದೋ ಅದನ್ನು ನಾನು ಕರೆಕ್ಟ್ ಮಾಡಿದ್ದೀನಿ. ಅದು ನನ್ನ ದೃಷ್ಟಿಲಿ ಸರಿಯಾಗಿತ್ತು ಕೂಡ ನಿಮ್ಮ ದೃಷ್ಟಿಲಿ ಇದು ಸರಿನೋ ತಪ್ಪ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡಿಬಿಟ್ಟಿದ್ದೀನಿ. ಇದೇನಾರ ತಪ್ಪಿದ್ರೆ ನನ್ನ ಕರೆಕ್ಷನ್ ಮಾಡು ಅಂತ ನೆಹೆಮೀಯನಲ್ಲಿ ಪ್ರಾರ್ಥಿಸುತ್ತಿರೋದಾಗಿ ನಾನು ಸೇಮ್ ಯಾವ ರೀತಿಯಾಗಿ ದಾವೀದನು 139ನೇ ಕೀರ್ತನೆಯಲ್ಲಿ ಹೇಳ್ತಿದ್ದಾನೆ, ದೇವರೇ ನನ್ನ ಹೃದಯನ ಆಲೋಚನೆಗಳು ನೀನು ಪರೀಕ್ಷಿಸಿ, ಏನಾದ್ರು ತಪ್ಪಿದ್ರೆ ನನ್ನನ್ನು ಕರೆಕ್ಷನ್ ಮಾಡು ಇದಾಗಿ ಯಾವ ರೀತಿಯಾಗಿ ದಾವೀದನು ಅದೇ ರೀತಿ ನೆಹೆಮೀಯನು ಕೂಡ ಇಲ್ಲಿ ದೇವರ ಹತ್ರ ಬೇಡ್ಕೊತಿದ್ದಾರೆ. ದೇವರೇ, ಇದೆಲ್ಲ ಮಾಡಿದ್ದೀನಿ, ಏನಾದರೂ ರಾಂಗ್ ಇದ್ದರೆ ನನ್ನ ದೃಷ್ಟಿಗೆ ಸರಿಯಾಗಿದ್ದು ನಿಮ್ಮ ದೃಷ್ಟಿಲಿ ಇದೆ ಹೆಂಗೋ ನನಗೆ ಗೊತ್ತಿಲ್ಲ. ನಾನು ಏನಾದ್ರು ತಪ್ಪು ಮಾಡಿದ್ರೆ ಈ ವಿಷಯದಲ್ಲಿ ನನ್ನ ಕರೆಕ್ಷನ್ ಮಾಡು. ಅಂದರೆ ಅವ್ರು ಸಭೆಯನ್ನು ಕರೆಕ್ಷನ್ ಮಾಡೋದು ಮಾತ್ರ ಅಲ್ಲದೆ, ಅಲ್ಲಿರುವಂಥ ಆಡಳಿತವನ್ನು ಕರೆಕ್ಷನ್ ಮಾಡೋದು ಮಾತ್ರ ಅಲ್ಲದೆ, ಅಲ್ಲಿರುವಂಥ ಲೀಡರ್ಸ್ನ ಕರೆಕ್ಷನ್ ಮಾಡೋದು ಮಾತ್ರ ಅಲ್ಲ, ಅಲ್ಲಿರುವಂಥ ಫ್ಯಾಮಿಲಿನ ಕರೆಕ್ಟ್ ಮಾಡೋದಲ್ಲದೆ ಅವನ ಸೆಲ್ಫನ್ನು ಕೂಡ ಅವನು ಕರೆಕ್ಷನ್ ಮಾಡೋದು ದೇವರ ಹತ್ರ ಕೇಳ್ತಿದ್ದಾರೆ. ಇಂಥ ಲೀಡರ್ಸ್ ನಮ್ಗೆ ಅವಶ್ಯಕತೆ ಇದೆ ಜೀವನಕ್ಕೆ. ನಾವು ಯೋಚನೆ ಮಾಡ್ಬೋದು. ಇಲ್ಲಿ ನಾವು ಈ ಕ್ಲಿಯರ್ ನೆಹೆಮೀಯನ ಕುರಿತಾಗಿ ನೋಡಿದಾಗ ನೆಹೆಮೀಯಂಥ ಲೀಡರ್ಸ್ ನಮ್ಗೆ ತುಂಬಾ ಮುಖ್ಯ ಜೀವನಕ್ಕೆ. ನಾವು ನೋಡ್ತೇವೆ ನೆಹೆಮೀಯ ಒಂದು ಧೈರ್ಯವಾದ ವ್ಯಕ್ತಿ. ಅವನು ಒಬ್ಬನೇ ಬಂದುಬಿಟ್ಟು ಅವನು ಎಷ್ಟು ಮಾತಾಡೋದು ಧೈರ್ಯವಾಗಿ ಎಷ್ಟು ತಡೆಗಳು ಬರುತ್ತೆ, ಅವನು ಏನು ಮಾಡ್ತಾನೆ ಅಂದರೆ ಯಾರಿಗೂ ಭಯಪಡಲ್ಲ. ದೇವರ ವಿಷಯಕ್ಕಾಗಿ ಧೈರ್ಯವಾಗಿ ನಿಲ್ತಾನೆ. ಎರಡನೇದಾಗಿ ನೋಡ್ತಾನೆ ಅವನು ದೇವರ ವಿಷಯದಲ್ಲಿ ವೈರಾಗ್ಯ ಉಳ್ಳ ವ್ಯಕ್ತಿ. ಯಾವ ವಿಷಯದಲ್ಲಿ ಅವನು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ. ನಾವು ನೋಡ್ತೇವೆ 15ನೇ ವಚನದಲ್ಲಿ ನಾವು ನೋಡ್ತೇವೆ 15 ಮತ್ತು 7, 19 ಎಲ್ಲ ವಚನದಲ್ಲಿ ನೋಡ್ತೇವೆ. ಅನೇಕ ಕಡೆ ನಾನು ಗದರಿಸಿದೆ ಅವ್ರಿಗೆ ಆಜ್ಞೆ ಮಾಡಿದೆ, ನಾವು ಗದರಿಸಿದೆ. ಅನೇಕ ಕಡೆ ಈ ವಾಕ್ಯದಲ್ಲಿ ನೋಡ್ತೇವೆ ನಾನು ಅವ್ರಿಗೆ ಗದರಿಸಿದೆ, ಇದನ್ನು ಯಾಕೆ ಮಾಡಿದ್ರಿ ನೀವು ಅಂತ. ಧೈರ್ಯವಾಗಿ ಎದುರಿಸಲಿಕ್ಕೆ ರೆಡಿ ಆಗಿದ್ದ. ಅವ್ನು ಥಿಂಕ್ ಮಾಡಿಲ್ಲ ಎಲ್ಲೂ ಕೂಡ, ನಾನು ಈ ಥರ ಮಾತಾಡಿದ್ರೆ ಇದು ಪ್ರಾಬ್ಲಮ್ ಆಗುತ್ತೆ, ನಾನು ಆ ಥರ ಬೈದ್ರೆ ಅವ್ರಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ. ಅವ್ನು ಧೈರ್ಯವಾಗಿ ಅವ್ರನ್ನ ಗದರಿಸ್ತಿದ್ದಾನೆ. ಇವನ್ ಲೀಡರ್ಸ್ನು ಕೂಡ ಲೇವಿಯರ್ನು ಕೂಡ ಅವ್ನು ಗದರಿಸ್ತಾ ಇದ್ದಾನೆ. ನಾವು ನೋಡ್ತೇವೆ ಇಲ್ಲಿ ಎಷ್ಟು 17ನೇ ವರ್ಷದಲ್ಲೂ ಸಹ ನಾವು ನೋಡ್ತೇವೆ. ನಾನೇನು ಮಾಡಿದೆ, ಅವ್ರನ್ನ ವಾರ್ನ್ ಮಾಡಿದೆ ಅಂತ ಹೇಳ್ತಾರೆ. ನೆಹೆಮೀಯ ನೋಡಿದಾಗ ಅಲ್ಲಿರುವಂಥ ಜನರನ್ನು ಸಪ್ರೇಟ್ ಮಾಡ್ತಿದ್ದಾನೆ. ಅಲ್ಲಿರುವಂಥ ಜನರನ್ನು ವಿಧೇಯತೆಗೆ ನಡೆಸ್ತಿದ್ದಾನೆ. ಅಲ್ಲಿರುವಂಥ ಜನರನ್ನು ಶುದ್ಧತೆಗೆ ನಡೆಸ್ತಿದ್ದಾನೆ. ಅಲ್ಲಿರುವಂಥ ಜನರನ್ನು ದೇವರ ಮಾರ್ಗಕ್ಕೆ ನಡೆಸ್ತಿದ್ದಾನೆ. ನಮ್ಗೆ ನಿಜವಾಗ್ಲೂ ನೆಹೆಮೀಯಂಥ ವ್ಯಕ್ತಿ ತುಂಬ ಅಂತ. ನೆಹೆಮೀಯನ್ ಬಂದ್ಬಿಟ್ಟು ಒಂದು ಧೈರ್ಯವುಳ್ಳ ವ್ಯಕ್ತಿ, ದೇವರ ವಿಷಯದಲ್ಲಿ ವೈರಾಗ್ಯವುಳ್ಳ ವ್ಯಕ್ತಿ, ಇನ್ನೊಂದಾಗಿ ದೇವರ ದೃಷ್ಟಿಗೆ ಏನು ಸರಿನೋ ಅದನ್ನು ಅದನ್ನು ಮಾಡಲಿಕ್ಕೆ ರೆಡಿಯಾಗಿರುವಂಥ ಪರ್ಸನ್. ಅವನೊಬ್ಬನೇ ಇಷ್ಟನ್ನ ಕರೆಕ್ಷನ್ ಮಾಡ್ತಿದ್ದಾನೆ. ಇಲ್ಲಿ ನಾವು ನೋಡಿದ ಪ್ರತಿಯೊಂದು ವಿಷಯದಲ್ಲಿ ಅವನು ಎಷ್ಟು ಕೋಪಗೊಳ್ಳೋನಾಗಿದ್ದಾನೆ ಅಂದರೆ ದೇವರ ಒಂದು ಪ್ರತಿಯೊಂದು ವಿಷಯದಲ್ಲಿ ಅವ್ನು ತುಂಬಾ ಕೋಪಗಳು ಬರ್ತಾನೆ. ಇನ್ನು 23ನೇ ವರ್ಷದಲ್ಲಿ ನೋಡ್ತೀವಿ, ಅವರು ಅನ್ಯ ಸ್ತ್ರೀ ಮದುವೆ ಆಗಿದ್ದಾರೆ. ಇಲ್ಲಿ ನೋಡ್ತೀವಿ
25 ವರ್ಷದಲ್ಲಿ ಅವನು ಏನು ಮಾಡಿದ್ರು ಅಂತ ನಾವು ನೋಡೋದಾದ್ರೆ ಅಲ್ಲಿ ವಾಕ್ಯ ಹೇಳಿದ್ರೆ, ಕೋಪಗೊಂಡು ಅವರನ್ನು ಶಪಿಸಿ ಅವರಲ್ಲಿ ಕೆಲವರನ್ನು ಹೊಡೆದು ಅವರ ಕೂದಲುಗಳನ್ನು ಕಿತ್ತು. ಅವನಿಗೆ ಎಷ್ಟು ದೇವರ ಮೇಲೆ ವೈರಾಗ್ಯ ಇದ್ರೆ ಅವನು ಜನಗಳ ಮೇಲೆ ಕೈ ಮಾಡಕ್ಕೆ ರೆಡಿ ಆಗ್ತಿದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟು ದೇವ್ರ ಮೇಲೆ ಅವನಿಗೆ ಎಷ್ಟು ವೈರಾಗ್ಯ ಇದ್ರೆ, ದೇವ್ರ ಇಷ್ಟದಲ್ಲಿ ಅವನು ಎಷ್ಟು ಭಯ ಉಳ್ಳವನಾಗಿದ್ರೆ ಅವನು ಎಷ್ಟು ಧೈರ್ಯ ಮಾಡಿದ್ದಾರೆ. ಅವ್ನು ಕಮೆಂಟ್ ಮಾಡ್ತಿದ್ದಾನೆ, ಬೋರ್ಡ್ ಕ್ಲೋಸ್ ಮಾಡ್ರಿ, ಯಾರು ಒಳಗೆ ಬರಬಾರ್ದು, ಸಬ್ಬತ್ ದಿನ ಮುಗಿಯೋರು ಯಾರು ಎಂಟ್ರಿ ಕೊಡಬಾರ್ದು, ಜೆರುಸಲೇಮ್ ಒಳಗೆ ಒಬ್ಬರು ವ್ಯಾಪಾರ ಮಾಡಬಾರ್ದು ಅಷ್ಟೇ, ಸಬ್ಬತ್ ದಿನ ನೀವೇನು ಮಾಡೋದಿಲ್ಲ. ಅವ್ರು ಹೊರಗಡೆ ಬಂದು ನಿಂತಿದ್ದಾರೆ, ನೀವೇನಾರ ನೆಕ್ಸ್ಟ್ ಟೈಮ್ ಬಂದರೆ ನೀವು ಇಡಿಸ್ತೀನಿ ಅಂತ ಅವ್ರನ್ನೂ ಕೂಡ ಕಳಿಸ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿರೋಂಥ ಜನಗಳಿಗೆ ಹೊಡಿತಿದ್ದಾರೆ. ನಾವು ಆ ಪಿಕ್ಚರ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ನೋಡಿ, ಅವ್ನ ಫೇಸ್ ಹೆಂಗಿರ್ಬೋದು, ಆ ಸಮಯದಲ್ಲಿ ಅವ್ನ ರಿಯಾಕ್ಷನ್ ಹೆಂಗಿರ್ಬೋದು. ಅಲ್ಲಿ ಹೇಳ್ತಾರೆ ಕೂದಲಲ್ಲಿ ಕಿತ್ತೆ ನಾನು ನೋಡಿದೆ ಅಂತ, ನಮಗೆ ನಗು ಆಗುತ್ತೆ. ಬಟ್ ಆ ವಿಷಯದಲ್ಲಿ ನಿಜವಾಗ್ಲೂ ನಾವು ಭಯ ಪಡಬೇಕಾಗಿರೋಂಥ ವಿಷಯ. ಅಲ್ಲಿರೋಂಥ ಜನರಿಗೆ ಎಷ್ಟು ಭಯ ಪಟ್ಟಿರ್ಬೋದು, ನೆಹೆಮಿಯ ಏನಕ್ಕೆ ಇಷ್ಟು ಕೋಪ ಆಗಿದೆ ಅಂತ. ಯಾಕಂದರೆ ಅವ್ರು ಆಲ್ರೆಡಿ ಬಂದು 12 ವರ್ಷ ಇದ್ಬಿಟ್ಟು ಅವ್ರನ್ನ ಕರೆಕ್ಷನ್ ಮಾಡಿ ಪ್ರತಿಜ್ಞೆ ಮಾಡಿಸಿ ಜನ ಹಿಂಗೆ ಅಂತ ಸಿಹಿ ಮಾಡಿಸಿ ಹೋಗಿದ್ದಾರೆ, ಮತ್ತೆ ಅದನ್ನು ಮಾಡಿದ್ದಾರೆ. ನೆಹೆಮಿಯನಿಗೆ ಎಷ್ಟು BP ರೈಸ್ ಆಗಿದೆ ಅಂತ ನಾವು ನೋಡ್ಬೋದು. ನಿಜವಾಗ್ಲೂ ಕೋಪ ಮಾಡ್ಕೊಂಬಾರ್ದು, ಕೋಪ ತಪ್ಪು, ಸತ್ಯವಾಗಿ ಹೇಳ್ತೇವೆ, ಕೋಪ ಮಾಡ್ಕೊಂಡು ಪಾಪ ಮಾಡೋದು. ಆದರೆ ದೇವರ ವಿಷಯದಲ್ಲಿ ಕೋಪ ನಾವು ಮಾಡ್ಕೋಬೇಕು. ನಿಜವಾಗಿ ನೆಹೆಮಿಯ ರೀತಿಯಲ್ಲಿ ದೇವರ ವಿಷಯದಲ್ಲಿ ಕೋಪ ಮಾಡ್ಕೊಳ್ಳೋಂಥ ವ್ಯಕ್ತಿಗಳು ನಮಗೆ ಬೇಕು. ನಾವು ಉಜ್ಜೀವನ ಬೇಕು ಅಂತ ಹೇಳ್ತೀವಿ. ಆ ಉಜ್ಜೀವನಕ್ಕಿಂತ ಲೀಡರ್ಸ್ ಬೇಕು. ನಮ್ಮ ಸ್ಥಾನಮಾನಗಳಿಗೋಸ್ಕರವಾಗಿ, ನಮ್ಮ ಒಂದು ವೈಯಕ್ತಿಕ ವಿಷಯಗಳಿಗಾಗಿ ನಾವು ಕಾಂಪ್ರಮೈಸ್ ಅಂತ ಆಗುವಂಥ ವ್ಯಕ್ತಿಗಳು ನಮಗೆ ಉಜ್ಜೀವನಕ್ಕೆ ಬೇಕಾಗಿಲ್ಲ. ನೆಹೆಮಿಯ ಅಂತ ವ್ಯಕ್ತಿಗಳು ಬೇಕು. ದೇವರಿಗೋಸ್ಕರ ಧೈರ್ಯವಾಗಿ ನಿಲ್ಲುವಂಥ ಒಬ್ಬ ವ್ಯಕ್ತಿ ಎಷ್ಟು ಮಾಡ್ತಿದ್ದಾನೆ, ಪ್ರತಿಯೊಬ್ಬರು ಕಲೆಕ್ಷನ್ ಮಾಡ್ತಿದ್ದಾನೆ. ಇದು ತಪ್ಪು ಅಂತ ಡೈರೆಕ್ಟಾಗಿ ಹೇಳ್ತಿದ್ದಾನೆ. ಅವ್ನು ಯಾರಿಗೂ ಎದುರ್ಕೊಂತಿಲ್ಲ, ಮಾತಾಡ್ತಿದ್ದಾನೆ. ನೀವು ಮಾಡಿದ್ರೆ ಇಲ್ಲಿ ನೋಡ್ತೀವಿ, ಯೆಹೂದ ಶ್ರೀಮಂತರಿಗೆ ನಾನು ಗದರಿಸ್ತೆ. ಇಲ್ಲಿ ನೋಡ್ತೀವಿ 17 ವರ್ಷ ನಾನು ಯೆಹೂದ ಶ್ರೀಮಂತರಿಗೆ ನೀವು ಮಾಡಿದ್ರೆ ಎಂಥ ದುಷ್ಕೃತ್ಯ, ನೀವು ಸಬ್ಬತ್ ದಿನವನ್ನು ಅಶುದ್ಧ ಮಾಡಿದ್ರಿಂದಾಗಿ. ಇನ್ನೂ ಅನೇಕ ವಾಕ್ಯದಲ್ಲಿ ನೋಡ್ತೇವೆ, ನಾನು ಅವ್ರನ್ನ ಗದರಿಸ್ತೆ, ನಾನು ಕಮೆಂಟ್ ಮಾಡ್ತೆ ಅಂತ ಇದು ಬರೆಯಲ್ಪಟ್ಟಿದೆ. ಇಂಥ ಲೀಡರ್ಸ್ಗಳು ಬರುವಾಗ ಮಾತ್ರ ನಮ್ಮ ದೇಶದಲ್ಲಿ ಉಜ್ಜೀವನ ಬರಲಿಕ್ಕೆ ಸಾಧ್ಯ. ಎಲ್ಲಿವರೆಗೂ ನಾವು ನನ್ನ ಫ್ಯಾಮಿಲಿ, ನನ್ನ ಸಭೆ ಜಾಸ್ತಿ ಬಿಲಿವರ್ಸ್ಬೇಕು, ಆಫ್ರಿಂಗ್ ಬರಬೇಕು, ನಾನೆಲ್ಲಿ ಸಭೆಯಲ್ಲಿ ನಡಿಬೇಕು ಅನ್ನೋವರೆಗೂ ಎಲ್ಲಿವರೆಗೂ ಇರುತ್ತೆ, ಖಂಡಿತವಾಗ್ಲೂ ನಾವು ಅಲ್ಲಿವರೆಗೂ ಸಭೆಯಲ್ಲಿ ಉಜ್ಜೀವನ ಬರಲಿಕ್ಕೆ ಸಾಧ್ಯ ಇಲ್ಲ. ನೆಹೆಮಿಯನಾಗಿ ಧೈರ್ಯವಾಗಿ ಮಾತಾಡೋದು ಬೇಕು, ತಪ್ಪನ್ನು ಖಂಡಿಸುವಂಥ ಬೇಕು. ಅದು ಮಾತ್ರ ಅಲ್ಲದೆ ದೇವರ ವಿಷಯದಲ್ಲಿ ವೈರಾಗ್ಯವಿರುವಂಥ ವ್ಯಕ್ತಿ ಬೇಕು. ಅದು ಮಾತ್ರ ಅಲ್ಲದೆ ದೇವರ ಯಾವ್ಯಾವ ವಿಷಯಗಳಲ್ಲಿ ಕೂಡ ಕಾಂಪ್ರಮೈಸ್ ಆಗಬಾರ್ದು ಅಂಥ ವ್ಯಕ್ತಿಗಳು ಬೇಕು. ಅದು ಮಾತ್ರ ಅಲ್ಲ, ಪ್ರಾರ್ಥಿಸುವಂಥ ನೆಹೆಮಿಯನು ಜೊತೆಗೆ ಅವನು ಪ್ರಾರ್ಥಿಸುವಂಥ ವ್ಯಕ್ತಿ. ನಾವು ನೋಡಿದ 14 ವರ್ಷದಲ್ಲೆಲ್ಲ ನಾವು ಒಂದೊಂದು ಪ್ಯಾರಾಗ್ರಾಫ್ ಆದಮೇಲೆ ಕೂಡ ಅವನು ದೇವ್ರನ್ನ ಪ್ರಾರ್ಥಿಸ್ತಾನೆ. ಅವನು ಬರೀ ಧೈರ್ಯವುಳ್ಳವನು ಆಗಿರ್ಬೋದು, ಮತ್ತು ವೈರಾಗ್ಯವುಳ್ಳವನು ಮಾತ್ರ ಅವನು ಪ್ರಾರ್ಥಿಸುವಂಥ ವ್ಯಕ್ತಿ ಸಹ. ಇಂಥ ಕ್ವಾಲಿಟೀಸ್ ಇರುವಂಥ ಲೀಡರ್ಸ್ ಯಾವಾಗ ಎಬ್ಬಿಸಲ್ಪಡ್ತಾರೋ ಅವಾಗ ಮಾತ್ರ ನನ್ನ ಸಭೆಗಳಲ್ಲಿ, ದೇಶದಲ್ಲಿ ಉಜ್ಜೀವನ ಬರಲಿಕ್ಕೆ ಸಾಧ್ಯ. ನಾವು ಎದುರು ನೋಡ್ತಿದ್ದೀವಿ, ನಾವೇನು ಎದುರು ನೋಡ್ತಿದ್ವಿ ಅಂದರೆ ಉಜ್ಜೀವನ ಬರಬೇಕು, ಎಂಥ ವ್ಯಕ್ತಿಗಳು ಬೇಕು ಅಂತ ನಾವು ಎದುರು ನೋಡ್ತಿರೋದು. ಮಿರಾಕಲ್ ಮಾಡುವಂಥ ವ್ಯಕ್ತಿಗಳು ನಮ್ಗೆ ಬೇಕು. ಇವಾಗ ಸಭೆ ಉಜ್ಜೀವನ ಅಂದರೆ ಏನು ಯೋಚನೆ ಮಾಡ್ತಿದ್ದಾರೆ ಗೊತ್ತಾ? ಮಿರಾಕಲ್ಸ್ ನಡೆಯುವಂಥ ವ್ಯಕ್ತಿಗಳು ಬೇಕು, ಮತ್ತು ಹೀಲಿಂಗ್ ಮಾಡುವಂಥ ವ್ಯಕ್ತಿಗಳು ಬೇಕು, ನಮಗೆ ಪ್ರವಾದನೆ ಹೇಳುವಂಥ ವ್ಯಕ್ತಿಗಳು ಬೇಕು. ನೀನು ಹಿಂಗಾಗ್ತೀಯ, ಹಂಗಾಗ್ತೀಯ, ದೇಶ ಹಿಂಗಾಗಕ್ಕೆ ಹೋಗ್ತಿದ್ದೆ, ದೇಶ ಹಂಗಾಗ್ತಿದ್ದೆ, ದೇಶವನ್ನು ಹಿಂಗೆ ಮೇಲೆ ಇಡ್ತಿದ್ದಾರೆ. ಈ ಥರ ಲೀಡರ್ಸ್ನ ನಾವು ಎದುರು ನೋಡ್ತಿರೋದು. ನಾವು ಅಂದ್ಕೊಂಡಿದ್ವಿ ಪ್ರವಾದನೆಗಳ ಮೂಲಕವಾಗಿ ಮತ್ತು ಮಿರಾಕಲ್ಸ್ ಮೂಲಕವಾಗಿ, ಹೀಲಿಂಗ್ ಮೂಲಕವಾಗಿ ಉಜ್ಜೀವನ ಬರೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದರಿಂದಲ್ಲ. ಯಾವ ಲೀಡರ್ಸ್ಗಳು ಧೈರ್ಯವಾಗಿ, ದೇವರ ವಿಷಯದಲ್ಲಿ ವೈರಾಗ್ಯವಾಗಿ, ದೇವರಿಗೋಸ್ಕರ ಎಂಥ ಕಾರ್ಯಗಳನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿರುವಂಥದ್ದು, ದೇವ್ರ ವಿಷಯಕ್ಕೋಸ್ಕರ ಯಾವುದಕ್ಕೂ ಕಾಂಪ್ರಮೈಸ್ ಆಗ್ತಿರೋಂಥ ವ್ಯಕ್ತಿಗಳು ಬರೋದಾದರೆ ಖಂಡಿತವಾಗ್ಲೂ ಅವಾಗ ನಮ್ಮ ದೇಶದಲ್ಲಿ ಉಜ್ಜೀವನ ಬರುತ್ತೆ, ನಮ್ಮ ಸಭೆಯಲ್ಲಿ ಉಜ್ಜೀವನ ಬರುತ್ತೆ. ಯಾವಾಗ ಅಂಥ ಲೀಡರ್ಸ್ ಎದ್ದಾಳ್ತಾರೋ ಅವಾಗ ಆಟೋಮೆಟಿಕ್ಕಾಗಿ ದೇವರು ಅವ್ರ ಮೂಲಕ ಮಿರಾಕಲ್ ಮಾಡ್ತಾರೆ, ಹೀಲಿಂಗ್ ಮಾಡ್ತಾರೆ, ಪ್ರವಾದನೆಯನ್ನು ಹೇಳ್ತಾರೆ. ಸಭೆ ಯಾವಾಗ ತನ್ನನ್ನು ಸರಿಪಡಿಸ್ಕೊಳ್ತೋ ಅವಾಗ ಉಜ್ಜೀವನ ಸ್ಟಾರ್ಟ್ ಆಗುತ್ತೆ. ಯಾವಾಗ ತಮ್ಮಂತ ಕರೆಕ್ಷನ್ ಮಾಡಿ ಕ್ಲಿಯರ್ ಆಗುತ್ತೆ, ತಮ್ಮನ್ನು ಶುದ್ಧಿಪಡಿಸ್ಕೊಂಡು ಅವ್ರು ಬೇರ್ಪಡಿಸ್ಕೊಳ್ಳೋದಾದ್ರೆ ಅವಾಗ ದೇವ್ರು ಯಾಕೆ ಮಾಡಲ್ಲ ಮಿರಾಕಲ್ ಮಾಡಲ್ಲ ದೇವ್ರು ಅವಾಗ. ನಿಜವಾಗಿ ಯಾವಾಗ ಸಭೆ ತನ್ನ ಎಲ್ಲ ಕಾರ್ಯಗಳಿಂದ ಅವ್ರಿಗೆ ಮತ್ತೆ ಯಾವ ಕಾರ್ಯಗಳು ಮಾಡ್ತಿದ್ದಾರೋ ಅದನ್ನು ಬಿಟ್ಟು ತನ್ನ ಕರೆಕ್ಷನ್ ಮಾಡ್ಕೊಳ್ಳೋದಾದ್ರೆ, ಲೀಡರ್ಸ್ ತಮ್ಮನ್ನು ಕರೆಕ್ಷನ್ ಮಾಡ್ಕೊಳ್ಳೋದಾದ್ರೆ, ದೇವ್ರ ವಿಷಯದಲ್ಲಿ ವೈರಾಗ್ಯ ನಿಲ್ಕೊಳ್ಳೋದು. ಯಾಕೆ ದೇವರು ಅವ್ರ ಮೂಲಕ ಅದ್ಭುತ ಮಾಡಲ್ಲ ಸಭೆಯಲ್ಲಿ? ಯಾಕೆ ದೇವರು ಪ್ರವಾದನೆ ಹೇಳಲ್ಲ? ಯಾಕೆ ದೇವರು ಹೀಲಿಂಗ್ ಮಾಡಲ್ಲ? ಆ ಉಜ್ಜೀವನ ಬರಲ್ಲ, ಅವಾಗ ಸುವಾರ್ತೆ ಸಾರ ಕೊಡಲ್ಲ.
ನೆಹಮಿಯಂಥ ಲೀಡರ್ಸ್ ಬೇಕು, ನೆಹಮಿಯಂಥ ವ್ಯಕ್ತಿಗಳು ಬೇಕು. ಅಂದರೆ ಅವ್ರು ಎದ್ದಳ್ಳಿ ಇವ್ರು ನೆಹಮಿಯಂತ ಎದ್ದಳ್ಳಿ ಅಂತ ನಾವು ಎದುರು ನೋಡೋದು ಬಿಟ್ಬಿಟ್ಟು ಸಭೆಯಿಂದ ಇರುವಂಥ ಪ್ರತಿಯೊಂದು ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ನೆಹಮಿಯಾಗಿ ಮಾತಾಡಬೇಕು, ಉಚ್ಚಾರಣೆ ನಾವು ಪ್ರತಿಯೊಬ್ಬರು ನಾವೇನು ಹೋಗ್ತಿದ್ವೋ ನಾವು ಪ್ರತಿಯೊಬ್ಬರು ನೆಹಮಿಯರಾಗಿ ಮಾತಾಡಬೇಕು. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ನೆಹಮಿಯರಿದ್ದರೆ ದೇವರಿಗೋಸ್ಕರ ಧೈರ್ಯವಾಗಿ ನಿಲ್ಲುವಂಥ ದೇವರಿಗೋಸ್ಕರ ವೈರಾಗ್ಯವಾಗಿ ನಿಲ್ಲುವಂಥ ವ್ಯಕ್ತಿಗಳು, ದೇವರಿಗೋಸ್ಕರ ಯಾವುದೇ ಕಾರ್ಯವನ್ನು ಫೇಸ್ ಮಾಡುವಂಥ ವ್ಯಕ್ತಿಗಳು, ಪ್ರಾರ್ಥಿಸುವಂಥ ವ್ಯಕ್ತಿಗಳು ಪ್ರತಿಯೊಬ್ಬರು ಮಾಡ್ಕೊಡ್ಬೇಕು. ಖಂಡಿತವಾಗ್ಲೂ ಅಂಥ ವ್ಯಕ್ತಿಗಳು ಎಬ್ಬಿಸಲ್ಪಡುವಾಗ ಮಾತ್ರ ಖಂಡಿತವಾಗ್ಲೂ ದೇಶದಲ್ಲಿ ಉಚ್ಚುನ ನೋಡ್ತೀವಿ, ಸಭೆಗಳು ಉಚ್ಚುನಲ್ಲಿ ಕಾಣ್ತೀವಿ. ಇಂಥ ಲೀಡರ್ಸ್ ನೆಹಮಿಯಂಥ ವ್ಯಕ್ತಿಗಳು ಪ್ರತಿಯೊಂದು ಸಭೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಗಳು ನೆಹಮಿಯಾಗಿ ಮಾತಾಡೋದು. ನಾವು ಪ್ರತಿಯೊಂದು ನೆಹಮಿಯ ಮಾರ್ಪಡುವಾಗಲೇ ಸಭೆಯಲ್ಲಿ ಉಚ್ಚುನ ಕಾಣಲಿಕ್ಕೆ ಸಾಧ್ಯ. ನಾವು ಮತ್ತೆ ಮತ್ತೆ ಈ ಇಸ್ರೇಲಲ್ಲಿ ಜನರು ಮಾಡಿದ ರೀತಿಯಲ್ಲಿ ದೇವರಿಗೆ ಮತ್ತೆ ಮತ್ತೆ ಯಾವುದು ಬೇಡವೋ ಯಾವುದು ಬೇಡ ಅಂತ ಹೇಳ್ತಿದ್ರು. ಮತ್ತೆ ಅದನ್ನು ನಾವು ಮಾಡೋದು ಬಿಟ್ಟು ಕೆಟ್ಟದಂತ ಗೊತ್ತಾದಾಗ ಅದು ಮಾಡ್ದಂಗೆ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ದಂಗೆ ದೇವರೊಟ್ಟಿಗೆ ಮಾಡಿರುವಂಥ ಒಡಂಬಡಿಕೆನ ನಾವು ಅಲಕ್ಷ್ಯ ಮಾಡದೆ ನಿಲ್ಲುವಾಗ ಖಂಡಿತವಾಗ್ಲೂ ನಾವು ಒಬ್ಬ ವ್ಯಕ್ತಿಯಲ್ಲಿ ಉಜ್ಜೀವನ ಬಂದರೆ ಸಾಕು, ಸಭೆಯಲ್ಲಿ ಉಜ್ಜೀವನ ಆಗಬಾರ್ದು. ಸೊ ನಮ್ಮನ್ನ ನಾವು ಏನು ಹೇಳ್ತೀನಿ ಅಂದರೆ ಪಾಪವು ನಮ್ಮನ್ನು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ನಾವು ಪಾಪನ ಸ್ಟಾಪ್ ಮಾಡೋಣ. ನಮ್ಮ ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅಂತ ನಾವು ಯೋಚನೆ ಮಾಡೋಣ. ದೇವರೊಂದಿಗೆ ನಾವು ಮಾಡ್ಕೊಂಡಿರೋ ಒಡಂಬಡಿಕೆಗಳು ದೇವರೇ ನಾವು ಈ ರೀತಿ ಮಾಡಲ್ಲ. ಇವಾಗ ನಾವು ಮಾಡ್ಕೊಂಡಿರುವಂಥ ಒಡಂಬಡಿಕೆಗಳ ಮೇಲೆ ನಾವು ಒಂದು ಹೆಚ್ಚು ಗಮನ ವಹಿಸೋಣ. ದೇವರು ಏನು ವಾಕ್ಯದಲ್ಲಿ ಹೇಳಿದಾರೋ ಅದನ್ನ ಇಲ್ಲಿ ಯಾವ ರೀತಿಯಾಗಿ ಇಸ್ರೇಲ್ ಜನರು ಕೇಳಿ ತಮ್ಮನ್ನ ಬೇರ್ಪಡಿಸ್ಕೊಂಡ್ರು ಆ ರೀತಿಯಾಗಿ ದೇವರ ವಾಕ್ಯಕ್ಕೆ ನಾವು ದೇವರಾಗ ನಮ್ಮನ್ನು ದೇವರು ಯಾವ ವಿಷಯದಲ್ಲಿ ನಮ್ಮನ್ನು ಬೇರ್ಪಡಿಸಕ್ಕೆ ಹೇಳ್ತಿದ್ದಾರೋ ಆ ವಿಷಯದಲ್ಲಿ ನಾವು ಬೇರ್ಪಡ. ಪೌಲನು ನೋಡ್ತೀವಿ 2 Corinthians 6 ಚಾಪ್ಟರಲ್ಲಿ ಕ್ರಿಸ್ತ ನಂಬಿಕೆವರೆಗೂ ಕ್ರಿಸ್ತ ನಂಬಿಕೆ ಇಲ್ಲದವ್ರಿಗೆ ಇಚ್ಚೋಡಬೇಕು. ಧರ್ಮಕ್ಕೂ ಜೊತೆ ಬೆಳಕಿಗೂ ಕತ್ತಲಿಗೂ ಐಕ್ಯತೆ, ಸೈತಾನಿಗೂ ಕ್ರಿಸ್ತನಿಗೂ ಒಡನಾಟ ಏನು? ನಂಬಿಕೆ ಇರೋದು ನಂಬಿಕೆ ಇಲ್ಲದವರಿಗೆ ಒಡನಾಟ ಯಾಕೆ ಬೇಕು? ಅವ್ರ ಜೊತೆ ನೀವು ಕೂಡ ನಾಶ ಹೋಗ್ತೀರಿ ಅಂತ. ಸೊ ಆದರೆ ಈ ಜನ ಏನು ಮಾಡ್ತೀವಿ, ಇಸ್ರೇಲ್ ಜನ ಬೇಡವಂಥ ಕಾರ್ಯಗಳಿಗೆ ಮಿಂಗಲಾಗ್ತೀವಿ. ಸೊ ಅಲ್ಲಿ ನೋಡಿದ್ರೆ ಅಮ್ಮನ ಸ್ತ್ರೀಯರನ್ನು ಮದುವೆ ಆಗಿದ್ದಾರೆ, ಇಚ್ಚೋಡಾಗ ಅವನನ್ನು ಅವಾಗ ಆ ಮಾತು ಹೇಳ್ತೀನಿ. ಮತ್ತೆ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅದು ನೋಡ್ತೀವಿ ಅಂದರೆ ಮತ್ತೆ ಅದು ನಡೆದಿದ್ದಾರೆ. ಮತ್ತೆ ದೇವಜನರು ಅದರಲ್ಲಿ ಎಲ್ಲ ಮಿಕ್ಸಡ್ ಆಗಿದೆ. ನಾವು ಸತ್ಯವಾಕ್ಯವನ್ನು ಓದೋದು ಮಾತ್ರ ಅಲ್ಲ, ನಿಜವಾಗ್ಲೂ ನಾವು ಪ್ರತಿಯೊಂದು ವಾಕ್ಯಗಳು ಗಮನಿಸಿ ದೇವರು ಏನು ಎದುರು ನೋಡ್ತಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು. ನಮ್ಮನ್ನು ನಾವು ನೆಹಮಿಯನ್ನಾಗಿ ಮಾರ್ಪಡಿಸ್ಕೊಳ್ಬೇಕು. ನೆಹಮಿಯನ್ನಾಗಿ ದೇವರಿಗೋಸ್ಕರ ಧೈರ್ಯವಾಗಿ ನಿಲ್ಲುವವರು, ಹಾಗೆ ನಮ್ಮ ದೇವರಿಗೋಸ್ಕರ ವೈರಾಗ್ಯವುಳ್ಳವರು. ನಿಜವಾಗ್ಲೂ ನಮ್ಮ ದೇಶದಲ್ಲಿ ಉಜ್ಜೀವನ ಬರಬೇಕಂದ್ರೆ ಎಲ್ಲರೂ ನೆಹಮಿಯ ರೀತಿಯಲ್ಲಿ ಯೋಚನೆ ಮಾಡಬೇಕು, ನೆಹಮಿಯ ರೀತಿಯಲ್ಲಿ ನಿಲ್ಲಬೇಕು. ನಾವು ಪ್ರತಿಯೊಬ್ಬರು ನೆಹಮಿಯನಿಗೆ ಮಾರ್ಪಡುವಾಗ ಮಾತ್ರ ದೇಶದಲ್ಲಿ ಉಜ್ಜೀವನ ಕಾಣಲಿಕ್ಕೆ ಸಾಧ್ಯ. ಸೊ ಯಾವುದೇ ಕರೆಕ್ಷನಲ್ಲಿ ಖಂಡಿತವಾಗ್ಲೂ ಯಾವುದೇ ಕರೆಕ್ಷನಲ್ಲಿ ನಮ್ಮಲ್ಲಿ ಸಭೆಯಾಗಿರ್ಬೋದು, ಕರೆಕ್ಷನ್ಗಳು ನಡೆಯುವಾಗ ಯಾವ್ಯಾವ ತಪ್ಪುಗಳಿದ್ದರೆ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಸಭೆಯಲ್ಲಿರುವಂಥ ತಪ್ಪುಗಳನ್ನ ಕರೆಕ್ಟ್ ಮಾಡುವಂಥ ಆ ಲೀಡರ್ಸ್ಗಳು ಎಬ್ಬಿಸಲ್ಪಡಬೇಕು. ಅವಾಗ ಮಾತ್ರ ನಾವು ಉಜ್ಜೀವನ ಕಾಣಲಿಕ್ಕೆ ನಾವು ನಮ್ಮನ್ನು ಕೂಡ ನೆಹಮಿಯ ರೀತಿಯಲ್ಲಿ ಮಾರ್ಪಡಿಸ್ಕೊಂಡು ನಾವು ಪ್ರಯತ್ನ ಮಾಡೋಣ. ಯಾಕಂದರೆ ನಾವು ಮುಂದೆ ನಾವು ಕೂಡ ಸೇವಕರಾಗುವಂಥವ್ರು, ನಾವು ಸೇವೆಗೋಸ್ಕರ ನಿಲ್ಲಬೇಕಾದಂಥ ವ್ಯಕ್ತಿಗಳು. ನಾವು ಇವಾಗಿಂದನೇ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು. ಹಿಂದಿನ ಜನ ಇವಾಗ ಏನು ಮಾಡ್ತಿದ್ರು ಅದನ್ನೆಲ್ಲ ನೋಡೋದು ಬಿಟ್ಟಾಕಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯ. ನಾವು ಇತರರಿಗೆ ಹೇಳೋದು ಮಾತ್ರ ಅಲ್ಲ, ನಾವು ಫಸ್ಟ್ ಅದನ್ನ ಅನುಸರಿಸಿ ಮಾಡಬೇಕು. ಸೊ ನಾನೇನಾರ ಸೇವಕರಿಗೆ ಬ್ಲೇಮ್ ಮಾಡ್ದಂಗೆ ಏನಾರ ಮಾತಾಡಿದರೆ ಸೊ ನಾನು ಎಲ್ಲರೂ ಒಂದೇ ಥರ ಸೇವಕರು ಅಂತ ನಾನು ಹೇಳ್ತಿಲ್ಲ. ಕೆಲವೊಂದು ಕಾರ್ಯಗಳು ನಾವು ನೋಡೋದ್ರಿಂದ ನಾನು ಮಾತಾಡಿದೆ ಅಷ್ಟೇ. ಎಲ್ಲ ಸೇವಕರು ಈ ಥರನೇ ಇದ್ದಾರೆ ಅಂತ ನಾನು ಕರೆಕ್ಟಾಗಿ ಎಲ್ಲರೂ ಅಂತ ನಾನು ಹೇಳಿಲ್ಲ. ಸೊ ನಾವು ಪ್ರತಿಯೊಬ್ಬರು ಕೂಡ ದೇವರ ವಿಷಯದಲ್ಲಿ ವೈರಾಗ್ಯವನ್ನು ಫಸ್ಟು ನಾವು ಯಾವುದೇ ರೀತಿ ದೇವರ ವಿಷಯ ಕೆಟ್ಟದಂತ ಅದು ಮಾಡೋಕ್ಕೆ ಹೋಗೋದು ಬೇಡ. ಎರಡನೇದಾಗಿ ಎಂಥ ವಿಷಯಗಳು ಬಂದು ಅದರಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ. ಮೂರನೇದಾಗಿ ದೇವರ ಒಡಂಬಡಿಕೆ ನಾವು ಅಲಕ್ಷ್ಯ ಮಾಡಿ ಅದರಿಂದ ನಾವು ದೂರ ಹೋಗೋದು ಬೇಡ. ದೇವರ ವಾಕ್ಯವನ್ನು ಆಶೀರ್ವದಿಸಿ. Good word. Thank you so much. Yes, Nehemiah is a great leader, jealous man for the Lord, and I don't know, I used to get irritation for two things when I was young, like Kushi.
young like a Kushi, I used to get irritation for two things. Nehemiah was a great leader, and I used to get irritation for two things. One is always my mother. She hits with like this to head like this every time. Even if she gets something, usually if we get suddenly, we hit like this, we hit like this. But my mother had a habit of hitting here. Maybe sometimes I hit to some people maybe. But she had like this, and her hands were very strong. And the way she hits pains very hard. Okay? And then the pulling the hair. These are really irritating. Okay? I had one more thing, third one is that is Chaknula problem. So usually I don't like that. Very difficult to clear that. My body is very, very sensitive. If anybody try to give me something, I really get irritated. I don't know this great man, Nehemiah. He did all these things to the people of Israel. What all he could do, he did. But he did with a honest heart. Because he was jealous for the Lord. You heard already more than 40 minutes as I spoke. What happens? What I want to say is, when we love God, we are jealous for God. ದೇವರನ್ನು ನಾವು ಪ್ರೀತಿಸಿ ದೇವರಿಗೆ ವೈರಾಗ್ಯವುಳ್ಳವರನ್ನು ನಾವಾಗಿರುವಾಗ ಏನಾದರೂ ಮಾಡಲಿಕ್ಕೆ ಏನು ಮಾಡಲಿಕ್ಕೂ ನಾವು ಹಿಂದೆ ಬಂದಿರೋಣ. Praise the Lord. I don't know what kind of courage he had. Even if you go against the rich people, you go against army people, you go against all Israelites, even he could go against all the priests also. Even he encountered the priest. He went against everybody. Solomon. Think of this. That's why great servant of God said, with God I am majority. That is the experience of Elijah, Elisha, many great people, including Apostle Paul. When Paul went, he was alone sometimes. General. He can walk through any army. And he came out winning. Praise the Lord. Jeremiah, there are generals. Strong people. Praise the Lord. Let's learn. If we can, we should become like Nehemiah. Praise the Lord. ದೇವರ ಚಿತ್ತವಿದ್ದರೆ ನಾವು ನೆಹೆಮಿಯನ ತೋರಾಗಬೇಕು. Amen. Many generals went ahead of us. We can follow their examples. Jealous for God. Love God. Ready to do anything for God like Nehemiah. Amen. Shall we pray? ತಂದೆಯಾದ ದೇವರೇ, ಕರ್ತನೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವಪ್ಪ. ದೇವರೇ, ನೀನು ಒಳ್ಳೆಯದು ಸ್ವಾಮಿ. ಕರ್ತನೆ, ಒಂದೊಂದು ಕಾಲಮಾನದಲ್ಲಿಯೂ ನೀನು ಎಬ್ಬಿಸಿದಂಥ ಒಬ್ಬೊಬ್ಬ ನಾಯಕರುಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಅವರ ಮೂಲಕ ಕರ್ತನೆ ಅನೇಕ ಸಂಗತಿಗಳನ್ನು ನೀನು ನಮಗೆ ಬೋಧಿಸಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ದೇವರೇ, ಯೆಹೂದ್ಯರು ಸೆರೆಯಿಂದ ವಾಪಸ್ ಬಂದಾಗ ಎಬ್ಬಿಸಿದಂಥ ನಾಯಕರುಗಳಿಗಾಗಿ ಸ್ತೋತ್ರ. ನೆಹೆಮೀಯನಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಅವನು ಕರ್ತನಿಂದ ಹೆಸರಿನಿಂದ ಮಾಡಿದ ಒಂದೊಂದು ಕಾರ್ಯಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ದೇವರೇ, ನೆಹೆಮೀಯನಂತ ಕರ್ತನೆ ಒಂದು ವೈರಾಗ್ಯವನ್ನು ನಮಗೆ ಕೊಡಿಸುವ ದೇವರಿಗಾಗಿ ಅವನಂತೆ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿ ನಮ್ಮನ್ನು ಕರುಣಿಸಪ್ಪ, ಬಲಪಡಿಸು. ವಾಕ್ಯ ಕೊಟ್ಟಂತ ಪ್ರಿಯ ಮಗಳನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯದ ಬಲದಿಂದಲೂ ಅಭಿಷೇಕದಿಂದಲೂ ತುಂಬಿಸು ಕರ್ತನೆ. ದೇವರೇ, ನೆಹೆಮೀಯನಿಗೆ ಕೊಟ್ಟಂತ ಆತ್ಮನನ್ನು ನಿನ್ನ ಮಗಳಿಗೆ ಕೊಡು. ನಿನ್ನ ಆಶೀರ್ವಾದ ಮಾಡು. ವಾಕ್ಯವನ್ನು ಕೇಳಿದ ನಂತರ ನಮ್ಮೆಲ್ಲರನ್ನ ಆಶೀರ್ವದಿಸುತ್ತಾರೆ. ನಿನಗಾಗಿ ಜೀವಿಸುವಂತೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಪರಲೋಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು.
ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಏಕೆಂದರೆ ಕರ್ತನೇ, ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೇಲೆ ನಂಬಿಕೆಯಿಂದ ಅತ್ಯಾಶೆಗಳನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ನಿರತೆ ಸಹವಾಸವು ಇಲ್ಲಿ ಸೇರಿ ಬಂದಿರುವಂತ ಎಲ್ಲಾ ದೇವ ಮಕ್ಕಳೊಟ್ಟಿಗೆ ಈಗಲೂ ಯಾವಾಗಲೂ ನಿತ್ಯ ನಿರಂತರ ವಾಸ ಮಾಡಲಿ. ಆಮೆನ್.